ನಾನೊಂದು ಫಿಟ್ನೆಸ್ ಟ್ರೈನರ್, ಓನ್ ಜಿಮ್ ಇದೆ. 2013 ಮೇಕೆ ಫಾರ್ಮ್ ಸ್ಟಾರ್ಟ್ಅಪ್ ಮಾಡಿದ್ದು. ಕಾಶ್ಮೀರಿ ಅಂತಾನೂ ಅಂತಾರೆ, ಹೈದರಾಬಾದಿ ಅಂತಾನೂ ಅಂತಾರೆ, ಜಮ್ನಾಪುರಿ ಅಂತಾನೂ ಅಂತಾರೆ. 2016 ಇಂದ ಟಾಪ್ ಕ್ವಾಲಿಟಿ ಬ್ರೀಡ್ ಸ್ಟಾರ್ಟ್ ಮಾಡಿದ್ದು. 11 ಗೋಟ್ಸ್ ಇತ್ತು. ಇವತ್ತು ಫಾರ್ಮ್ ಅಲ್ಲಿ ಬಂದ್ಬಿಟ್ಟು ಒಂದು 95 ಮೇಕೆಗಳಿದಾವೆ. 12 ಬ್ರೀಡರ್ಸ್ ಇದಾವೆ. ಒಂದು 65 ವರೆಗೂ ಫೀಮೇಲ್ಸ್, ಇನ್ ಮಿಕ್ಕಿದೆಲ್ಲ ಕಿಡ್ಸ್ ಇದಾವೆ. ಪ್ಯಾಷನ್ ಪರ್ಪಸ್ ಬ್ರೀಡಿಂಗ್ ಇದು. ಕಾಂಪಿಟೇಷನ್ಸ್ ನಡೀತಾ ಇರುತ್ತೆ. ಎಲ್ಲಾ ಬ್ರೀಡರ್ಸ್ ಗಿಂತ ನಮ್ಮ ಹತ್ರ ಏನ್ ಕ್ವಾಲಿಟಿ ಇದೆ, ಎಲ್ಲಾ ಬ್ರೀಡರ್ಸ್ ಗಿಂತ ವಿಭಿನ್ನವಾಗಿ ಕ್ವಾಲಿಟಿ ಇದೆಯಾ, ಇದು ದೃಷ್ಟಿ ಅಂತ ಅಂದ್ಬಿಟ್ಟು ತಗೊಂಡ್ಬೇಕಾದ್ರೆ 5 ಮಂತ್ಸ್ ಮರಿ ಇದು ಎಕ್ಸ್ಟ್ರೀಮ್ ಪಂಚ್ ಅಂತಾರೆ. ಜಾಯಿಂದ ಹಿಡಿದು ಇಷ್ಟೇ ಬರೋದು. ನಾನು 5 ಲಕ್ಷ ಕೊಟ್ಟು ತಗೊಂಡಿದ್ದು. ಕ್ಲೀನಾಗಿ ಓಪನ್ ಇಯರ್ ಬರುತ್ತೆ. ಎಲ್ಲ ಮೇಕೆ ಹೆಂಗೆ 5 ತಿಂಗಳು ಮರಿ ಹಾಕುತ್ತೆ, ಇದು 5 ತಿಂಗಳಿಗೆ ಮರಿ ಹಾಕುತ್ತೆ. ಏನು ನಾಟಿ ಮೇಕೆಗೆ ಒಂದು ಸ್ವಲ್ಪ ಏನು ಫೀಡಿಂಗ್ ಕೊಡ್ತಾರೆ, ಇದಕ್ಕೆ ಡ್ರೈ ಫೀಡ್ ಸ್ವಲ್ಪ ಎಕ್ಸ್ಟ್ರಾ ಕೊಟ್ಕೊಂತೀರಿ. ಕಳ್ಳೆ ಒಟ್ಟು, ಚಕ್ಕೆ ಬೂಸ, ರವೆ ಬೂಸ, ಹಿಂಡಿ, ಈ 4 ಐಟಮ್ 1 ಟೈಮ್ ಕೊಟ್ಕೊಂತೀರಿ. ಮತ್ತೆ ಗ್ರೀನ್ ಫೀಡ್ 2 ಟೈಮ್ ಕೊಟ್ಕೊಂತೀರಿ. ನೀರ್ 2 ಟೈಮ್ ಕೊಟ್ಕೊಂತೀರಿ. ಲೈಫ್ ಸ್ಪ್ಯಾನ್ ಅಂತಂದ್ರೆ ಒಂದು 15 ಇಯರ್ಸ್ ಬರುತ್ತೆ. ರೋಗ ನಿರೋಧಕ ಶಕ್ತಿ ಇಲ್ಲ ಅಷ್ಟೇ, ಅಂತ ಡಿಸೀಸಸ್ ಏನು ಬರಲ್ಲ. ಹುಟ್ಟಿರೋ ಮರಿ ನಾವು 1 ಇಯರ್ಗೆ ಅಂತಂದ್ರೆ ಆಲ್ಮೋಸ್ಟ್ ಒಂದು 80 kg ವರೆಗೂ ಗೈನ್ ಮಾಡ್ಬೋದು ಸರ್. ಇವಾಗ 2 ಆಗ್ತಾ ಇದ್ದಂಗೆ ನಾವು ಕ್ರಾಸಿಂಗ್ ಬಿಡ್ತಾ ಇದ್ದಂಗೆ 5 ಮಂತ್ಸ್ಗೆ ಮರಿ ಹಾಕುತ್ತೆ. ಮತ್ತೆ ಅಗೇನ್ 45 ಡೇಸ್ಗೆ ಬಂದ್ಬಿಡುತ್ತೆ. ಮತ್ತೆ ನಾವು ಮೇಟಪ್ ಮಾಡಿಸ್ತೀರಿ. ಅದಕ್ಕೆ 1.5 ವರ್ಷಕ್ಕೆ 2 ಸೂಲ್ ಆಗುತ್ತೆ. 2 ಮರಿ ಕಂಪಲ್ಸರಿ ಹಾಕುತ್ತೆ. 50,000 ಸ್ಟಾರ್ಟ್ ಆಗುತ್ತೆ ಸರ್ ಮರಿ ರೇಟು. ಕ್ರಾಸ್ ಬ್ರೀಡ್ ಬೇಕು ಅಂದ್ರೆ ನಮಗೆ 20,000 15,000 ಸ್ಟಾರ್ಟ್ ಆಗುತ್ತೆ. ನಮ್ಮ ಶೆಡ್ಡಲ್ಲಿ ಹೈಯೆಸ್ಟ್ ನಾವು 7 ಲಕ್ಷವರೆಗೂ ಮರಿದಿರಿ. ನಕ್ಷತ್ರ ಅಂತ ಅಂದ್ಬಿಟ್ಟು, ಒಂದೇ ಬಂದ್ಬಿಟ್ಟು ಸ್ಟಿರಾಯ್ಡ್, ತಾಯಿ ಬಂದ್ಬಿಟ್ಟು ಅಮೃತ. ನಮ್ಮ ಶೆಡ್ಗೆ 7th ಜನರೇಷನ್ ಕಿಡ್ ಇದು. ಬೇಕಾದ್ರೆ ಒಂದು 7 lakhs ಕೊಟ್ಟು ಮಾಡ್ತೀನಿ ಸರ್. ಅಯ್ಯೋ ಏನಕ್ಕಪ್ಪ ಮೇಕೆ 7 ಲಕ್ಷ ಅಂತಂದ್ರೆ, ಸ್ಪೆಷಲ್ ಆಗಿ ಯಾಕೆ ಇದನ್ನ ಹೇಳ್ತೀನಿ ಅಂದ್ರೆ, ಅದ್ರ ತಾಯಿ ಚಾಂಪಿಯನ್, ಅದರ ತಾಯಿ ನೋಡಿದಿರಿ. ಸ್ಟಿರಾಯ್ಡ್ ಗೊತ್ತು, ಸ್ಟಿರಾಯ್ಡ್ ಅವ್ರ ಅಪ್ಪ ಗೊತ್ತು, ಅದ್ರ ಅಪ್ಪನೂ ಗೊತ್ತು, 4 ಜನರೇಷನ್ಸ್ ಕಂಪ್ಲೀಟ್ ಗೊತ್ತು. ಯಾವ ಥರ ಮರಿ ಮಾಡುತ್ತೆ ಅಂತ ಕೂಡ, ಯಾವ ಮೇಲ್ ಯೂಸ್ ಮಾಡಿದ್ರೆ ಹೆಂಗೆ ಮರಿ ಮಾಡುತ್ತೆ ಅಂತಲೂ ಗೊತ್ತು. ಕ್ವಾಲಿಟಿ ಚೆನ್ನಾಗಿರೋ ಕಮ್ಮಿ ರೇಟ್ಗಂತೂ ಸಿಗಲ್ಲ. ನಾನು ಬೇಕಾದ್ರೆ 50,000 ರೂಪಾಯಿಗೂ ಮರಿ ಕೊಡ್ತೀನಿ, 20,000ಗೂ ಮರಿ ಕೊಡ್ತೀನಿ. ಕ್ವಾಲಿಟಿ ಮೇಲೆ, ಬ್ಲಡ್ ಲೈನ್ ಮೇಲೆ ಹೋಗುತ್ತೆ. ಟಾಪ್ ಬೇಕು, ಕಾಂಪಿಟೇಷನ್ ಲೆವೆಲ್ಗೆ ಮಾಡಬೇಕು ಅಂದ್ರೆ ಮಿನಿಮಮ್ ಯಾವುದೇ ಬ್ರೀಡರ್ ಹತ್ರ ನೀವು ತೊಗೊಳಕ್ಕೆ ಹೋದ್ರೆ ಕೂಡ 3 lakh rupees ಆಗುತ್ತೆ. 2018 ನಾನು ಅಮೃತನ ಮತ್ತು ಅರುಂಧತಿನ ತೊಗೊಬೇಕಾದ್ರೆ 4,20,000 ಕೊಟ್ಟು ನಾನು 45 ಡೇಸ್ ಮರಿ ತೊಗೊಂಡಿದ್ದು. ಒಂದು ಶೋಕಿ ಪರ್ಪಸ್ಗಿದ್ದು. ಹಿಂಗೆ ಇವಾಗ ಪಿಜನ್ಸ್ ರೇಸ್ ಬಿಡ್ತಾರೆ, ಹಾರ್ಸ್ ರೇಸ್ ಬಿಡ್ತಾರೆ, ಡಾಗ್ಸು ಅಷ್ಟೇ. ಲಾಸ್ಟ್ ಜನ್ರೇಷನ್ಗೂ ಈ ಜನ್ರೇಷನ್ಗೂ ಕ್ವಾಲಿಟಿ ವೈಸ್ ಆಗಿರ್ಬೋದು, ಇಯರ್ ಲೆಂತ್ ವೈಸ್ ಆಗಿರ್ಬೋದು, ಎಲ್ಲ ಇನ್ಕ್ರೀಸ್ ಬರಬೇಕು. 23/9.6 ವರೆಗೂ ನಾನು ನೋಡಿದ್ದೀನಿ ನನ್ನ ಫಾರ್ಮಲ್ಲಿ, ನನ್ನ ಬ್ರೀಡಿಂಗಲ್ಲಿ. ಕ್ರಾಸ್ ಬ್ರೀಡ್ಸ್ ಬರ್ತಲ್ಲ, ಅದನ್ನು ಮೀಟ್ ಪರ್ಪಸ್ ಮಾಡ್ಬೋದು. ಕ್ವಾಲಿಟಿಯಲ್ಲಿ ಕಮ್ಮಿ ಬಂದಿರೋ ಮೇಲ್ಸ್ ನಾವೇನಾದರೂ ಸೆಲೆಕ್ಟ್ ಮಾಡಿಬಿಟ್ಟು ಕಸಿ ಮಾಡಿ ಸಾಕಿದ್ರೆ ಅದು 140 kg 150 kg ವರೆಗೂ ಬರುತ್ತೆ. ನಮಸ್ತೆ ಸರ್. ನಮಸ್ತೆ. ನನ್ನ ಹೆಸರು ಬಂದ್ಬಿಟ್ಟು ಶ್ರೀಕರ್ ಅಂತ ಅಂದ್ಬಿಟ್ಟು. ನಾವು ಇರೋದು ಬಂದ್ಬಿಟ್ಟು ಕೋಲಾರಲ್ಲಿ. ಫಾರ್ಮ್ ಬಂದ್ಬಿಟ್ಟಿರೋದು ಸುಕ್ಟೂರು ಹೋಬಳಿ, ಚಿಂತಾಮಣಿ ರೋಡ್ ಇದು, ಅಲ್ಲಿ ಬರುತ್ತೆ ಫಾರ್ಮ್ ಬಂದ್ಬಿಟ್ಟು. ನಾವು ಫಾರ್ಮ್ ಮಾಡ್ಬಿಟ್ಟು ಆಲ್ಮೋಸ್ಟ್ ಒಂದು 13 ಇಯರ್ಸ್ ಆಗಿದೆ ಸರ್. 2013 ಮೇಕೆ ಫಾರ್ಮ್ ಸ್ಟಾರ್ಟಪ್ ಮಾಡಿದ್ದು. ಸ್ಟಾರ್ಟಪ್ ಮಾಡಿದಾಗ ಫಸ್ಟ್ ಒಂದು ನಾಟಿ ಕ್ರಾಸ್ ಬ್ರೀಡ್ ಮೇಕೆಯಿಂದ ಸ್ಟಾರ್ಟಪ್ ಮಾಡಿದ್ದು. ಒಂದು ಮೇಕೆನ ಸ್ಟಾರ್ಟಪ್ ಮಾಡಿದ್ದು. ಅದಾದಮೇಲೆ ಫಸ್ಟ್ ಕ್ರಾಸ್ ಬ್ರೀಡ್ ಮೇಕೆನೇ ಕ್ರಾಸ್ ಮಾಡ್ತಾ ಬ್ರೀಡ್ ಮಾಡಿ ಎಲ್ಲ ಮಾಡ್ತಾ ಇದ್ದು. ಆಲ್ಮೋಸ್ಟ್ ಒಂದು 2016 ವರೆಗೂ ಕ್ರಾಸ್ ಬ್ರೀಡ್ನೇ ಮತ್ತೆ ಮಾಡ್ತಾಯಿದ್ದು. ಸೇಮ್ ಲೇಬರ್ ಕಾಸ್ಟು, ಸೇಮ್ ಫೀಡ್ ತೊಗೊಳುತ್ತೆ ಅಂತ ಅಂದ್ಬಿಟ್ಟು ಸ್ವಲ್ಪ ಬ್ರೀಡ್ ವೈಸಲ್ಲಿ ಇಂಕ್ರೀಸ್ ಮಾಡೋಣ. ಹೈದರಾಬಾದಿ, ಇದನ್ನು ಸುಮಾರು ಜನ ಕಾಶ್ಮೀರಿ ಅಂತಲೂ ಅಂತಾರೆ, ಹೈದರಾಬಾದಿ ಅಂತಲೂ ಅಂತಾರೆ, ಜಮ್ನಾಪುರಿ ಅಂತಲೂ ಅಂತಾರೆ. ಮೈನ್ ಬಂದ್ಬಿಟ್ಟು ಹೈದರಾಬಾದಿ ಬ್ರೀಡ್ ಅಂತ ಕರೀತಾರೆ ಇದನ್ನು. ಸೊ ನಾವು ಔಟ್ಸೈಡ್ ಸ್ಟೇಟ್ಸಲ್ಲೆಲ್ಲ ಕೇಳಿದಾಗ ಪ್ರೈಸ್ ವೆನ್ ಕಂಪೇರ್ಡ್ ನಾವು ಕ್ರಾಸ್ ಬ್ರೀಡ್ ಮಾಡ್ತಾ ಇದ್ದಕ್ಕೂ ಹೈದರಾಬಾದಿ ಬ್ರೀಡರ್ಸ್ ನಾವು ಕೇಳಿದಾಗ ತುಂಬ ಡಿಫ್ರೆನ್ಷಿಯೇಟ್ ಇತ್ತು. ಯಾಕೆ ಅಂತ ಚೆಕ್ಔಟ್ ಮಾಡಿದಾಗ ಕ್ವಾಲಿಟಿ ವೈಸಲ್ಲಿ ಆಗಿರ್ಬೋದು ಮತ್ತು ಬ್ರೀಡ್ ವೈಸಲ್ಲಿ ಆಗಿರ್ಬೋದು ಕಮ್ಮಿ ಇತ್ತು ನಮ್ಮ ಹತ್ರ. ಸೊ ಅದಕ್ಕೆ ಮಾಡ್ತೀರಿ, ಸೇಮ್ ಲೇಬರ್ ಕಾಸ್ಟ್ ಬರುತ್ತೆ ಅಂತ ಅಂದ್ಬಿಟ್ಟು ನಾವೇನು ಮಾಡಿದ್ರಿ ಅಂತಂದರೆ, ಕಂಪ್ಲೀಟ್ ಕ್ವಾಲಿಟಿ ವೈಸಲ್ಲಿ ಆಗಿರ್ಬೋದು, ಬ್ಲಡ್ ಲೈನ್ ವೈಸಲ್ಲಿ ಕಂಪ್ಲೀಟ್ ಟಾಪ್ ಬ್ಲಡ್ ಲೈನ್ಸ್ ಎಲ್ಲ ಹುಡ್ಕೊಂಡು ಒಳ್ಳೆ ಬ್ರೀಡರ್ಸ್ ಹತ್ರ ಸೆಲೆಕ್ಷನ್ಸ್ ಮಾಡಿ ಬ್ರೀಡಿಂಗ್ ಸೆಟಪ್ ಸ್ಟಾರ್ಟ್ ಮಾಡ್ಕೊಂಡ್ರಿ. 2016 ಟಾಪ್ ಕ್ವಾಲಿಟಿ ಬ್ರೀಡ್ ಸ್ಟಾರ್ಟ್ ಮಾಡಿದ್ದು, ಬ್ರೀಡ್ ಮಾಡೋದಕ್ಕೆ. ಆವಾಗ ಸ್ಟಾರ್ಟಪ್ ಮಾಡಿದಾಗ ಒಂದು 11 ಗೋಟ್ಸ್ ಇತ್ತು. ಇವತ್ತು ಫಾರ್ಮಲ್ಲಿ ಬಂದ್ಬಿಟ್ಟು ಒಂದು 95 ಮೇಕೆಗಳಿದ್ದಾವೆ ನಮ್ಮ ಫಾರ್ಮಲ್ಲಿ. ಬ್ರೀಡರ್ಸ್ ಬಂದ್ಬಿಟ್ಟು ಆಲ್ಮೋಸ್ಟ್ ನಮ್ಮ ಹತ್ರ ಒಂದು 12 ಬ್ರೀಡರ್ಸ್ ಇದ್ದಾವೆ. ಫೀಮೇಲ್ಸ್ ಬಂದ್ಬಿಟ್ಟು ಆಲ್ಮೋಸ್ಟ್ ಒಂದು 65 ವರೆಗೂ ಫೀಮೇಲ್ಸ್, ಇನ್ನು ಮಿಕ್ಕಿದೆಲ್ಲ ಕಿಡ್ಸ್ ಇದ್ದಾವೆ ನಮ್ಮ ಹತ್ರ. ಏನಕ್ಕೆ ಇದೇ ಬ್ರೀಡೇ ಚಾಯ್ಸ್ ಮಾಡಿದ್ದು ಅಂತಂದರೆ, ಬೇರೆ ಬೀಟಲ್ ಆಗಿರ್ಬೋದು, ಶಿರೋಹಿ ಆಗಿರ್ಬೋದು, ಎಲ್ಲ ಮೀಟ್ ಪರ್ಪಸ್ ಬ್ರೀಡಿಂಗ್ ಅದು. ಇದು ಕಂಪ್ಲೀಟ್ ಪ್ಯಾಷನ್ ಪರ್ಪಸ್ ಬ್ರೀಡಿಂಗ್ ಇದು. ಆಲ್ಮೋಸ್ಟ್ ಕಾಂಪಿಟೇಷನ್ಸ್ ನಡೀತಾ ಇರುತ್ತೆ, ಬ್ಯಾಂಗ್ಳೂರಲ್ಲಿ ನಡೀತಾ ಇರುತ್ತೆ ಮತ್ತು ಹೈದರಾಬಾದ್ ನಡೀತಾ ಇರುತ್ತೆ. ಸೊ ಒಂದು ಶೋಕಿ ಪರ್ಪಸ್ಗಿದು. ಎಲ್ಲ ಬ್ರೀಡರ್ಸ್ಗಿಂತ ನಮ್ಮ ಹತ್ರ ಏನು ಕ್ವಾಲಿಟಿ ಇದೆ, ಎಲ್ಲ ಬ್ರೀಡರ್ಸ್ಗಿಂತ ವಿಭಿನ್ನವಾಗಿ ಕ್ವಾಲಿಟಿ ಇದೆಯಾ, ಮತ್ತು ಯಾವ ಥರ ಬೇರೆಯವ್ರ ಹತ್ರ ಇರೋ ಜನ್ರೇಷನ್ಸ್ಗಿಂತ ನಮ್ಮ ಹತ್ರ ಏನು ಡಿಫ್ರೆಂಟ್ ಜನ್ರೇಷನ್ಸಲ್ಲಿ ನಾವು ಬ್ರೀಡಿಂಗ್ ಮಾಡ್ತಾಯಿದ್ದೀರಿ ಅನ್ನೋ ಕಾನ್ಸೆಪ್ಟಲ್ಲಿ ಒಂಥರ ಗೇಮ್ ಚೆನ್ನಾಗಿದೆ ಅಂತಂದ್ಬಿಟ್ಟು ನಾವು ಈ ಬ್ರೀಡಿಂಗ್ ಕಾನ್ಸೆಪ್ಟ್ ನಾವು ಇಷ್ಟಪಟ್ಟು ಈ ಬ್ರೀಡ್ ನಾನು ಸೆಲೆಕ್ಟ್ ಮಾಡ್ಕೊಂಡಿದ್ದೆ, ಹೈದರಾಬಾದಿ. ಮೀಟ್ ಪರ್ಪಸ್ಗೆ ಅಂತಂದರೆ ಇದನ್ನು ನಾನು ಯಾವ ಥರ ಹೇಳ್ತೀನಿ ಅಂತಂದರೆ, ಇವಾಗ ಕ್ರಾಸ್ ಬ್ರೀಡ್ಸ್ ಬರ್ತಲ್ಲ, ಅದನ್ನು ಮೀಟ್ ಪರ್ಪಸ್ ಮಾಡ್ಬೋದು. ಆಲ್ಮೋಸ್ಟ್ ನಿಮ್ಮ ಮೀಟ್ ಪರ್ಪಸ್ ನಾವು ಕ್ವಾಲಿಟಿಯಲ್ಲಿ ಕಮ್ಮಿ ಬಂದಿರೋ ಮೇಲ್ಸ್ ನಾವೇನಾದರೂ ಸೆಲೆಕ್ಟ್ ಮಾಡಿಬಿಟ್ಟು ಕಸಿ ಮಾಡಿ ಸಾಕಿದ್ರೆ ಅದು 140 kg 150 kg ವರೆಗೂ ಬರುತ್ತೆ. ನಮ್ಮ ಫಾರ್ಮಲ್ಲಿ ನಾವು ರೇರ್ ಮಾಡಿದ್ದೀರಿ. ಬಟ್ ನಾವೇನಂದರೆ ಕಂಪ್ಲೀಟ್ ಕಾನ್ಸೆಪ್ಟ್ ಬಂದು ಪ್ಯಾಷನ್ ಪರ್ಪಸ್ ಬ್ರೀಡಿಂಗ್ ಮಾಡೋದ್ರಿಂದ ಲಾಸ್ಟ್ ಜನ್ರೇಷನ್ಗೂ ಈ ಜನ್ರೇಷನ್ಗೂ ಕ್ವಾಲಿಟಿ ವೈಸ್ ಆಗಿರ್ಬೋದು, ಇಯರ್ ಲೆಂತ್ ವೈಸ್ ಆಗಿರ್ಬೋದು, ಎಲ್ಲ ಇನ್ಕ್ರೀಸ್ ಬರಬೇಕು ಅಂತಂದ್ಬಿಟ್ಟು
ಇದು ಯಾವ ಥರ ಅಂತಂದರೆ ಇವಾಗ ಹಾರ್ಸ್ ಆಗಿರ್ಬೋದು, ಡಾಗ್ಸ್ ಆಗಿರ್ಬೋದು, ಪಿಜನ್ಸ್ ಆಗಿರ್ಬೋದು, ಹಿಂಗೆ ಇವಾಗ ಪಿಜನ್ಸ್ ರೇಸ್ ಬಿಡ್ತಾರೆ, ಹಾರ್ಸ್ ರೇಸ್ ಬಿಡ್ತಾರೆ, ಡಾಗ್ಸು ಅಷ್ಟೇ ಕ್ವಾಲಿಟಿ ವೈಸಲ್ಲಿ ಬ್ಲಡ್ ಲೈನ್ ವೈಸಲ್ಲಿ ನೋಡ್ತಾರೆ, ಡಾಗ್ ಶೋಸ್ ನಡೀತಾ. ಸೇಮ್ ಅದೇ ಪರ್ಪಸಲ್ಲಿ ಇದನ್ನು ಲಾಸ್ಟ್ ಟೈಮಿಂದ ಈ ಟೈಮ್ ಏನು ಕ್ವಾಲಿಟಿ ಇನ್ನೂ ಇನ್ಕ್ರೀಸ್ ಮಾಡಿದ್ದೀರಿ ಫಾರ್ಮಲ್ಲಿ. ಇಯರ್ ಲೆಂತ್ ಆಗಿರ್ಬೋದು, ಪಂಚ್ ವೈಸ್ ಆಗಿರ್ಬೋದು, ಕ್ವಾಲಿಟಿ ವೈಸರ್ 10 ಜನಕ್ಕಿಂತ ನಾವೇನು ವಿಭಿನ್ನವಾಗಿ ನಮ್ಮ ಶೆಡಲ್ಲಿ ನಾವು ಬ್ರೀಡ್ ಮಾಡಿದ್ದೀರಿ ಈ ಸತಿ, ಏನು ಕ್ವಾಲಿಟಿ ಇಂಕ್ರೀಸ್ ಮಾಡಿದೆ ಆ ಕಾನ್ಸೆಪ್ಟ್ ಮೇಲೆ ಇದು ಇಷ್ಟ ಆಗಿ ನಾನು ಈ ಫೀಲ್ಡಲ್ಲಿ ಇದನ್ನೇ ಬ್ರೀಡ್ ಮಾಡ್ತಾ ಬಂದಿದ್ದೀನಿ. ಇನ್ನು ಬ್ರೀಡಿಂಗ್ ಪರ್ಪಸ್ ಎಲ್ಲ ಯಾವ ಥರ ಅಂತಂದರೆ ಮಾಮೂಲಿ ಎಲ್ಲ ಮೇಕೆ ಹೆಂಗೆ 5 ತಿಂಗಳು ಮರಿ ಹಾಕುತ್ತೆ, ಇದು 5 ತಿಂಗಳಿಗೆ ಮರಿ ಹಾಕುತ್ತೆ. ಸೇಮ್ ಫೀಡಿಂಗ್ ವೈಸ್ ಎಲ್ಲ ಯಾವ ಥರ ಅಂತಂದರೆ ಎಲ್ಲ ಮೇಕೆ ಏನು ನಾಟಿ ಮೇಕೆಗೆ ಒಂದು ಸ್ವಲ್ಪ ಏನು ಫೀಡಿಂಗ್ ಕೊಡ್ತಾರೆ, ಇದಕ್ಕೆ ಡ್ರೈ ಫೀಡ್ ಸ್ವಲ್ಪ ಎಕ್ಸ್ಟ್ರಾ ಕೊಟ್ಕೊತೀರಿ. ಡ್ರೈ ಫೀಡ್ ಅಂದರೆ ನಾವೇನು ಹೇಳ್ತೀವಿ ಅಂದರೆ ಕಳ್ಳೆ ಒಟ್ಟು, ಚಕ್ಕೆ ಬೂಸ, ರವೆ ಬೂಸ, ಹಿಂಡಿ, ಈ 4 ಐಟಮ್ 1 ಟೈಮ್ ಕೊಟ್ಕೊತೀರಿ. ಮತ್ತು ಗ್ರೀನ್ ಫೀಡ್ 2 ಟೈಮ್ ಕೊಟ್ಕೊತೀರಿ, ನೀರು 2 ಟೈಮ್ ಕೊಟ್ಕೊತೀರಿ. ಮತ್ತು ಸಪ್ಲಿಮೆಂಟ್ಸು ಏನದಕ್ಕೆ ಲಿವರ್ ಟಾನಿಕ್ಸ್ ಆಗಿರ್ಬೋದು, ಕ್ಯಾಲ್ಶಿಯಮ್ಸ್ ಆಗಿರ್ಬೋದು, ಮಲ್ಟಿವಿಟಮಿನ್ಸ್ ಆಗಿರ್ಬೋದು, ಅದನ್ನು ಕೊಟ್ಟು ಮೇಂಟೈನ್ ಮಾಡ್ಕೊತೀರಿ. ಲಾಭ ಯಾವ ಥರ ಅಂತಂದರೆ 10 ಜನ ಬ್ರೀಡರ್ಸ್ ಏನು ಬ್ರೀಡ್ ಮಾಡ್ತಾರೆ ಅದಕ್ಕಿಂತ ವಿಭಿನ್ನವಾಗಿ ನಾವು ಬ್ರೀಡ್ ಮಾಡಿದ್ರೆ ಕ್ವಾಲಿಟಿ ವೈಸಲ್ಲಿ ಅವ್ರಿಗಿಂತ ಚೆನ್ನಾಗಿ ನಮ್ಮ ಹತ್ರ ಇದೆ, ಔಟ್ ಸ್ಟೇಟ್ಗೆಲ್ಲ ಹೋಗುತ್ತೆ. ನಮ್ಮ ಫಾರ್ಮಿಂದ ಆಲ್ಮೋಸ್ಟ್ UP ಕೊಟ್ಟಿದ್ದೀರಿ, ಹೈದರಾಬಾದ್ ಕೊಟ್ಟಿದ್ದೀರಿ, MP ಕೊಟ್ಟಿದ್ದೀರಿ, ತಮಿಳ್ನಾಡು ಕೊಟ್ಟಿದ್ದೀರಿ, ಸುಮಾರು ಸ್ಟೇಟ್ಸ್ಗೆ ಈಚೆ ಕಡೆ ಕೊಟ್ಟಿದ್ದೀರಿ. ಆಲ್ಮೋಸ್ಟ್ ನಾವು ಈ ಪ್ಯಾಷನ್ನ 2013ಇಂದ ಕ್ರಾಸ್ ಬ್ರೀಡ್ ಮಾಡಿದಾಗೂ ಕೊಟ್ಟಿದ್ದೀರಿ, ತಮಿಳ್ನಾಡಿಗೆ ಅವಾಗೂ ಕೊಟ್ಟಿದ್ದೀರಿ. ಬಟ್ ಆವಾಗ ಏನು ಕ್ವಾಲಿಟಿ ಇದೆ ಆ ರೇಟಿಗೆ ಕೊಟ್ಟಿದ್ದೀರಿ, ಇವಾಗ ಏನು ಕ್ವಾಲಿಟಿ ಇದೆ ಪ್ರೆಸೆಂಟ್ ಆ ಪ್ರೈಸಿಂಗಲ್ಲಿ ಕೊಡ್ತಾ ಬಂದಿದ್ದೀರಿ. ಮತ್ತು ಕಲರ್ಸ್ ಅಂತಂದರೆ ಇದರಲ್ಲಿ 4 ಟೈಪ್ಸ್ ಆಫ್ ಕಲರ್ಸ್ ಬರುತ್ತೆ. ಒಂದು ನಾಸಿ ಬರುತ್ತೆ, ಒಂದು ಅಬ್ಲಾಕ್ ಬರುತ್ತೆ, ಒಂದು ಪೀಲಿ ಬರುತ್ತೆ, ಒಂದು ಗುಲಾಬಿ ಅಂತ ಹೇಳ್ತಾರೆ. ನಾಸಿ ಅಂದರೆ ಕಂಪ್ಲೀಟ್ ಫುಲ್ ಚಾಕ್ಲೇಟ್ ಕಲರ್ ಬರುತ್ತೆ, ಡಾರ್ಕ್ ಚಾಕ್ಲೇಟ್ ಕಲರ್ ಬರುತ್ತೆ, ಅದನ್ನು ನಾಸಿ ಅಂತ ಹೇಳ್ತಾರೆ. ಅಬ್ಲಾಕ್ ಅಂತಂದರೆ ನೀವು ಈ ವಿಡಿಯೋಲಿ ನೋಡ್ಬೋದು ಪ್ಯಾಚಸ್ ಇದೆ, ಈ ಥರ ವೈಟು ಚಾಕ್ಲೇಟ್ ಪ್ಯಾಚಸ್ ಬರೋದನ್ನ ಅಬ್ಲಾಕ್ ಅಂತ ಹೇಳ್ತಾರೆ. ಮತ್ತು ಇನ್ನೊಂದು ಗುಲಾಬಿ ಅಂತಂದರೆ ಈ ಥರ ಫುಲ್ ವೈಟ್ ಬರುತ್ತೆ, ಇದನ್ನು ಅಬ್ಸರ್ವ್ ಮಾಡ್ಬೋದು ನೀವು, ಈ ಥರ ಫುಲ್ ವೈಟ್ ಬರುತ್ತೆ. ಬಟ್ ಇದೇನು ಗುಲಾಬಿಯಲ್ಲಿ ತುಂಬ ಟಾಪ್ ಕ್ವಾಲಿಟಿ ಏನಲ್ಲ, ಅದು ಲೋ ಕ್ವಾಲಿಟಿನೇ. ಅದು ಸುಮ್ಮನೆ ಅದು ನನ್ನ ಮಗಳು ಇಷ್ಟಪಟ್ಟಿದ್ದಾಳೆ ಅಂತ ತೊಗೊಂಡಿದ್ದು ಅಷ್ಟೇ. ಅದನ್ನು ಗುಲಾಬಿಯಲ್ಲಿ ಸೇಮ್ ಕಲರ್ ವೈಸ್ ನಿಮ್ಗೆ ಈ ಥರ ಬರುತ್ತೆ, ಪಿಂಕ್ ನೋಸ್ ಬರುತ್ತೆ, ಪಿಂಕ್ ಸ್ಕಿನ್ ಬರುತ್ತೆ, ಫುಲ್ ಬಾಡಿ ಎಲ್ಲ ಫುಲ್ ವೈಟ್ ಸ್ಟ್ರಕ್ಚರ್ ಬರುತ್ತೆ. ನಾನು ಕಲರ್ ವೈಸಲ್ಲಿ ಹೇಳ್ತಾ ಇದ್ದೀನಿ ನಿಮಗೆ. ಇನ್ನು ಮಿಕ್ಕಿದ ಪೀಲಿ ಅಂದರೆ ಪೀಲಿ ನಮ್ಮ ಹತ್ರ ಕಲರ್ ಇಲ್ಲ. ಸೇಮ್ ಮಣ್ಣು ಯಾವ ಥರ ಬರುತ್ತೋ ಇಲ್ಲ ಗೋಲ್ಡಿಶ್ ಥರ ಕಲರ್ ಬರುತ್ತೆ. 4 ಟೈಪ್ಸ್ ಆಫ್ ಕಲರ್ ಬರುತ್ತೆ ಇದರಲ್ಲಿ. ಮತ್ತು ಸರ್ ಪ್ರೈಸ್ ಹೆಂಗೆ ಇದರಲ್ಲಿ ನಾವು ನೋಡೋದು ಮತ್ತು ಯಾವ ಥರ ಇದನ್ನು ಕನ್ಸಿಡರ್ ಮಾಡ್ತೀರಾ ಅಂತಂದರೆ ಅದರ ತಂದೆ ತಾಯಿ ಮೇಲೆ, ಕ್ವಾಲಿಟಿ ಮೇಲೆ, ಬ್ಲಡ್ ಲೈನ್ ಮೇಲೆ ಪ್ರೈಸ್ ಕನ್ಸಿಡರ್ ಮಾಡ್ತೀರಿ. ಅದರ ತಂದೆ ತಾಯಿ ಯಾವ ಥರ ಇದೆ, ಅದಕ್ಕೆ ಎಷ್ಟು ಇಯರ್ ಮೆಜರ್ಮೆಂಟ್ ಇದೆ, ಹುಟ್ಟಿರೋ ಮರಿಗೆ ಎಷ್ಟು ಬಂದಿದೆ, ಅದರ ತಂದೆ ತಾಯಿ ಮತ್ತು ಅದರ ತಂದೆ ತಾಯಿ ಏನಿದೆ, 4 ಫಾದರ್ಸ್ ಏನಿದೆ, ಅದರ ಬೇಸಿಸ್ ಮೇಲೆ ಪ್ರೈಸ್ ಕ್ಯಾಲ್ಕುಲೇಟ್ ಮಾಡಿ ಹೇಳ್ತೀರಿ. ಸರ್ ನೀವು ವೃತ್ತಿಯಲ್ಲಿ ಏನು ಮಾಡ್ಕೊಂಡಿದ್ದೀರಾ, ಈ ಪ್ಯಾಷನ್ಗೆ ನಿಮಗೆ ಹೆಂಗೆ ಒಲವು ಬಂತು? ನಾನು ಬೇಸಿಕಲಿ ನಂದು ಓನ್ ಜಿಮ್ ಇದೆ, ಶ್ರೀ ಜಿಮ್ ಆ್ಯಂಡ್ ಫಿಟ್ನೆಸ್ ಝೋನ್ ಅಂತ ಅಂದ್ಬಿಟ್ಟು ಕೋಲಾರಲ್ಲಿ. ನಾನೊಂದು ಫಿಟ್ನೆಸ್ ಟ್ರೈನರು. ಇದು ಪ್ಯಾಷನ್ ಹೆಂಗೆ ಬಂದಂದರೆ 2013ಅಲ್ಲಿ ತಂದೆಯವ್ರು ಫಸ್ಟ್ ಕ್ರಾಸ್ ಮಾಡ್ತಾಯಿದ್ರು. ಬಟ್ ನಾನು ಸುಮಾರು ಕಡೆ ಯೂಟ್ಯೂಬಲ್ಲಿ ಮತ್ತು ಇನ್ಸ್ಟಾಗ್ರಾಮ್ಸ್ ಎಲ್ಲ ಯೂಟ್ಯೂಬಲ್ಲೆಲ್ಲ ನೋಡ್ತಾ ಇದ್ನಲ್ಲ ನಾನು, ಯಾವ ಥರ ಬ್ರೀಡರ್ಸ್ ಎಲ್ಲ ಇಟ್ಟಿದ್ದಾರೆ ಅಂತ. ಅವ್ರದ್ದೆಲ್ಲ ಕ್ರಾಸ್ ಚೆಕ್ ಮಾಡ್ತಾ ಇರಬೇಕಾದ್ರೆ ನಮಗಿಂತ ಕ್ವಾಲಿಟಿ ವೈಸಲ್ಲಿ ಅವ್ರು ಚೆನ್ನಾಗಿತ್ತು ಮತ್ತು ಪ್ರೈಸ್ ವೈಸಲ್ಲಿ ನಮಗೂ ಅವ್ರು ತುಂಬ ಡಿಫ್ರೆನ್ಷಿಯೇಟ್ ಇತ್ತು. ಸೊ ನಾನು ಯಾಕೆ ಇದನ್ನು ಮಾಡಬಾರ್ದು, ನಮ್ಮ ಫಾರ್ಮಲ್ಲಿ ನಾವು ಯಾಕೆ ನಮ್ಮ ಫಾರ್ಮಲ್ಲಿ ಹೈ ಕ್ವಾಲಿಟಿ ಬ್ರೀಡ್ ಯಾಕೆ ತೆಗಿಬಾರ್ದು ಅಂತಂದ್ಬಿಟ್ಟು ಆ ಕಾನ್ಸೆಪ್ಟ್ ಮೇಲೆ ಇಂಟ್ರೆಸ್ಟ್ ಬಂದಿದ್ದು. ಮತ್ತು ಸುಮಾರು ಅಂತಂದರೆ ಬ್ಯಾಂಗ್ಳೂರಲ್ಲಿ ಸುಮಾರು ಜನ ಬ್ರೀಡರ್ಸ್ ಇದ್ದಾರೆ, ಅವರೆಲ್ಲ ನೋಡಿ ನಂಗೆ ತುಂಬ ಸ್ಟಾರ್ಟಿಂಗಲ್ಲಿ ನಾನು ನೋಡಿದಾಗ ನಾವು ಸಾಕಿರೋ ಕ್ರಾಸ್ ಬ್ರೀಡ್ಗೂ ಇವತ್ತಿರೋ ಕ್ವಾಲಿಟಿಗೂ ಅಜಗಜಾಂತರ ವ್ಯತ್ಯಾಸ ಇತ್ತು. ಸೊ ನಾವು ಈ ಥರ ಟಾಪ್ ಕ್ವಾಲಿಟಿನೇ ಇಷ್ಟೆಲ್ಲ ಸ್ಪೇಸ್ ಮಾಡಿದ್ದೀರಿ, ಇಷ್ಟೇ ಲೇಬರ್ಸ್ ಇಟ್ಕೊಂಡಿದ್ದೀರಿ, ಇಷ್ಟೇ ಫುಡ್ ಖರ್ಚು ಮಾಡ್ತಾಯಿದ್ರಿ, ಸುಮ್ಮನೆ ಯಾಕೆ ಟಾಪ್ ಕ್ವಾಲಿಟಿ ವೈಸೇ ಮಾಡೋಣ ಅಂತಂದ್ಬಿಟ್ಟು ಹಂಗೆ ಪ್ಯಾಷನ್ ಬೆಳೀತಾ ಹೋಗಿದ್ದು. ಅದಾದಮೇಲೆ 2021 ಕಾಂಪಿಟೇಷನ್ ಯಾವಾಗ ನಡೀತೋ ಆ ಕಾಂಪಿಟೇಷನಲ್ಲಿ ನಮ್ಮದು ಅಮೃತ ಎಲ್ಲ ಹೆಂಗೆ ಪ್ಲೇಸ್ಮೆಂಟ್ ಆಯಿತು, ಅದ್ರ ಮೇಲೆ ಇನ್ನೂ ಇಂಟ್ರೆಸ್ಟ್ ಬಂತು. ಇನ್ನೂ ವಿಭಿನ್ನವಾಗಿ ಇನ್ನೂ ಹೈ ಕ್ವಾಲಿಟಿಯಲ್ಲಿ ಇನ್ನೂ ಪ್ರೊಡಕ್ಷನ್ಸ್ ತೆಗಿಬೇಕು, ಬ್ರೀಡ್ ಮಾಡಬೇಕು ಅಂತಂದ್ಬಿಟ್ಟು ಅದು ಹಂಗೆ ಶೋಕ್ ಇನ್ಕ್ರೀಸ್ ಆಗ್ತಾ ಹೋಯ್ತು. ನಮ್ಮ ಇಂಡಿಯಾದಲ್ಲಿ ಎಷ್ಟು ಲೆಂತ್ ಇದೆ, ಎಷ್ಟು ವಿಡ್ತ್ ಇದೆ, ಹೈಟು ತುಂಬ ಹೈಯೆಸ್ಟ್ ಸರ್ ತುಂಬ ಹೈಯೆಸ್ಟ್ ಅಂದರೆ 24 ಇಂಚಸ್ ಇದೆ ಅಂತ ಹೇಳ್ತಾರೆ ಹೈದರಾಬಾದಲ್ಲಿ, 10 ಇಂಚ್ವರೆಗೂ ಇದೆ ಅಂತ ಹೇಳ್ತಾರೆ. ಬಟ್ ನಾನು ನೋಡಿಲ್ಲ, ಸುಮಾರು ಜನ ಬ್ರೀಡರ್ಸ್ ವೀಡಿಯೋಸ್ ಹಾಕಿದ್ದಾರೆ, ನೋಡ್ಬೋದು. ಬಟ್ ನನ್ನ ಫಾರ್ಮಲ್ಲಿ ನಾನು ಅಲ್ಟಿಮೇಟ್ ಅಂತಂದರೆ 23/9.6ವರೆಗೂ ನಾನು ನೋಡಿದ್ದೀನಿ ನನ್ನ ಫಾರ್ಮಲ್ಲಿ, ನನ್ನ ಬ್ರೀಡಿಂಗಲ್ಲಿ. ಬಟ್ ಅದಕ್ಕಿಂತ ಇದೆ ಅಂತ ಹೇಳಿದ್ದಾರೆ, ಬಟ್ ನಾನು ನೋಡಿಲ್ಲ ಸರ್. ಪೋಸ್ಟ್ ಮಾಡಿದ್ದಾರೆ, ವೀಡಿಯೋಸ್ ಎಲ್ಲ ಮಾಡಿದ್ದಾರೆ, ಬಟ್ ನಾನು ಲೈವಾಗಿ ನಾನು ಯಾವುದೂ ನೋಡಿಲ್ಲ, ಮೆಜರ್ಮೆಂಟ್ ವೈಸಲ್ಲಿ ಯಾವುದೂ ನೋಡಿಲ್ಲ. ಕಾಂಪಿಟೇಷನ್ಸ್ ಎಲ್ಲ ನಡೆದಾಗ ಆಲ್ಮೋಸ್ಟ್ ಇವಾಗ ನ್ಯಾಷನಲ್ ಲೆವೆಲ್ ಕಾಂಪಿಟೇಷನ್ ನಡೀತು ಬ್ಯಾಂಗ್ಳೂರಲ್ಲಿ, ಸ್ಟೇಟ್ ಲೆವೆಲ್ ನಡೀತು. ಮ್ಯಾಕ್ಸಿಮಮ್ ಅಂತಂದರೆ 23.5ವರೆಗೂ ಬಂದಿತ್ತು, 9.6, 9.7 ಲಾಸ್ಟ್ ಬಂದಿದ್ದು. ಅದ್ರ ಮೇಲೆ ಯಾವುದೂ ಬಂದಿರಲಿಲ್ಲ. ಅಲ್ಲಿದೆ ಇಲ್ಲಿದೆ ಅಂತ ಹೇಳ್ತಾರೆ, ಬಟ್ ಮುಂದೆ ಅದು ನೋಡಿಲ್ಲ. ಅದೇ ಈ ಕಾಂಪಿಟೇಷನ್ಸ್ ಎಲ್ಲ ಆದಾಗ ಮುಂದೆ ಬಂದಾಗೆ ನೋಡಿ ನಾವು ಹೇಳ್ಬೋದು ಇಷ್ಟವರೆಗೂ ಹೈಯೆಸ್ಟ್ ಇದೆ ಅಂತ ಅಂದ್ಬಿಟ್ಟು. ವೀಡಿಯೋಸಲ್ಲಿ ಹೇಳಿದ್ದು ನಾವು ಕನ್ಸಿಡರ್ ಮಾಡಿ ನೋಡೋಕ್ಕಾಗಲ್ಲ. ಮೇಂಟೈನ್ ಮಾಡ್ತೀರಾ ಇದ್ರ ಬಗ್ಗೆ? ಸರ್ ಇದಕ್ಕೆ ಡೈಲಿ 3 ಟೈಮ್ಸ್ ಫೀಡಿಂಗ್ ನಾವು ಇಟ್ಕೊಂಡಿದ್ದೀರಿ. ಇವಾಗ 11:30 ಹಂಗೆ ಬಂದುಬಿಟ್ಟು ನಾವು ಡ್ರೈ ಫೀಡ್ ಕೊಡ್ತೀವಿ. ನಾನು ಹೇಳ್ದಂಗೆ ಕಳ್ಳೆ ಒಟ್ಟು, ಚಕ್ಕೆ ಬೂಸ, ರವೆ ಬೂಸ, ಹಿಂಡಿ, ಈ 4 ಐಟಮ್ ಮಿಕ್ಸ್ ಮಾಡಿ ಕೊಡ್ತೀರಿ. ಮತ್ತು 1 ಗಂಟೆಗೆ ನೀರು ಕೊಟ್ಬಿಡ್ತಾರೆ. ಮತ್ತು 4 o'clock ಒಂದು ಸತಿ ಗ್ರೀನ್ ಫೀಡ್ ಕೊಡ್ತಾರೆ, 6 o'clock ಒಂದು ಸತಿ ಗ್ರೀನ್ ಫೀಡ್ ಕೊಡ್ತಾರೆ, 7 o'clock ವಾಟರ್ ಕೊಡ್ತಾರೆ ಸರ್.
ಅಷ್ಟೇ. ಮಾರ್ನಿಂಗ್ ಹೊತ್ತು 9:30 ಹಂಗೆಲ್ಲ ಈಚೆ ಕಡೆ ಬಿಟ್ಬಿಡ್ತಾರೆ, ಎಲ್ಲ ಓಡಾಡ್ಕೊಂಡಿರುತ್ತೆ. ಇವಾಗ ಫ್ರೀ ಟೈಮೆಲ್ಲ ಎಲ್ಲ ಸಪ್ರೇಟ್ ಕೇಜಸ್ ಎಲ್ಲ ಹಾಕ್ಬಿಡ್ತಾರೆ. ಡಿಫ್ರೆಂಟ್ ಬೋನ್ಸ್ ಕೇಜಸ್ ಮಾಡ್ಕೊಂಡಿದ್ದೀರಲ್ಲ, ಇದು ಲೆಂತು ಬಿಡ್ತು ಇದ್ರ ಬಗ್ಗೆ ಹೇಳೋದು. ಸರ್ ನಾನು ಬಂದ್ಬಿಟ್ಟು ಫೀಮೇಲ್ಸ್ಗೆಲ್ಲ ಬಂದ್ಬಿಟ್ಟು 4x5 ಮೆಜರ್ಮೆಂಟಲ್ಲಿ ಮಾಡಿದ್ದೀನಿ. 4 ಅಡಿ ಅಗಲ ಮತ್ತು 4 ಅಡಿ ಹೈಟು ಮತ್ತು 5 ಅಡಿ ಉದ್ದ ಈ ಮೆಜರ್ಮೆಂಟಲ್ಲಿ ಮಾಡ್ಕೊಂಡಿದ್ದೀನಿ. ಯಾಕೆ ಸಪ್ರೇಷನಲ್ಲಿ ಮಾಡಿ ಇಟ್ಟಿದ್ದೀರಿ ಅಂತಂದರೆ ಇವಾಗ ಫೀಡ್ ಆಗಿದಾಗ ಕ್ಲೀನಾಗಿ ಗೊತ್ತಾಗ್ಬಿಡ್ತದೆ ನಾವು ಏನು ಮೆಜರ್ಮೆಂಟು, ಇವಾಗ ಮರಿಗೆ ಏನು ಮೆಜರ್ಮೆಂಟ್ ಫೀಡ್ ಕೊಡಬೇಕು, ಅಡಲ್ಟ್ಗೆ ಏನು ಮೆಜರ್ಮೆಂಟ್ ಫೀಡ್ ಕೊಡಬೇಕು ಅದು ಗೊತ್ತಾಗುತ್ತಲ್ಲ. ಸೊ ಅದು ಕೊಟ್ಟಾಗ ಕಂಪ್ಲೀಟ್ ನಮ್ಗೆ ಗೊತ್ತಾಗೋದೇ ಒಂದು ಮೇಕೆ ಹುಷಾರಿದೆಯಾ ಹುಷಾರಿಲ್ಲ ಅನ್ನೋದು ಫೀಡು ಮತ್ತು ವಾಟರ್ ತೊಗೊಂಡೋಗಿ ಇಂಟೇಕ್ ತೊಗೊಂಡೋಗಿ ಗೊತ್ತಾಗೋದು. ಸೊ ಈ ಥರ ಸಪ್ರೇಷನಲ್ಲಿ ಆಗಿಬಿಟ್ಟಿದ್ದಾಗ ಕ್ಲೀನಾಗಿ ಗೊತ್ತಾಗುತ್ತೆ. ಇನ್ನೊಂದು ಮೈನ್ ರೀಸನ್ ಏನು ಅಂತಂದರೆ ಫಲ ಆಗಿರೋ ಮೇಕೆಗಳನ್ನ ಒಂದೊಂದು ತಮಾಷೆ ಗುದ್ಲಾಡ್ಕೊಂಡಾಗಿರ್ಬೋದಾಗಿರಲಿ, ಸ್ವಲ್ಪ ಏನೋ ತಗಲ್ಸ್ಕೊಂಡಾಗಿರಲಿ ಮಾಡ್ತವೆ. ಅದೇ ಸಪ್ರೇಷನ್ ಆಗಿದ್ರೆ ಕ್ಲೀನಾಗಿ ಇರುತ್ತೆ. ಅಕಸ್ಮಾತ್ ಇಲ್ಲಿರೋ ಟೈಮಲ್ಲಿ ಏನೋ ಮರಿ ಹಾಕಿದರೆ ಕೂಡ ಒಂದು ಮೇಕೆ ಅದ್ರ ಮರಿ ಅದ್ರ ಬೋನಲ್ಲಿ ಸಪ್ರೇಟ್ ಆಗಿರಲಿ, ಬೇರೆ ಮೇಕೆ ಬರೋದು ತುಳಿಯೋದು ಆ ಥರ ಏನೂ ಆಗೋಲ್ಲ. ಅದಕ್ಕೋಸ್ಕರ ಸಪ್ರೇಷನಲ್ಲೇ ಇಟ್ಟಿರ್ತೀರಿ ಸರ್. ಇದ್ರ ಗ್ರೋತ್ ಬಗ್ಗೆ ಹೇಳೋದಾದರೆ ಅಂತಂದರೆ ಇವಾಗ ಮೇಲ್ಸ್ ನಾನು ಹೇಳ್ದಂಗೆ ನಿಮಗೆ ಆಲ್ಮೋಸ್ಟ್ 140 kg 150 kgವರೆಗೂ ಬರುತ್ತೆ. ಬಟ್ ನಾವು ಬ್ರೀಡರ್ನ ಯೂಸ್ ಮಾಡ್ತಿರಲ್ಲ, ಸೊ ಅದಕ್ಕೋಸ್ಕರ ಲೈಟ್ ವೆಯ್ಟಲ್ಲ ಒಂದು 80 kg 90 kg ಆ ವೆಯ್ಟಲ್ಲೇ ಇಟ್ಕೊಂಡಿರ್ತೀರಿ. ಮತ್ತು ಫೀಮೇಲ್ಸ್ ಎಲ್ಲ ಅಂದ್ರೂ ಅಷ್ಟೇ ನೋಡಿ, ಇವಾಗ ಅಡಲ್ಟ್ ಫೀಮೇಲ್ಸ್ ಒಂದು 6 ಆಗಿರೋ ಫೀಮೇಲ್ಸ್ ಎಲ್ಲ 45 kg to 60 kgವರೆಗೂ ಬರುತ್ತೆ ಫೀಮೇಲ್ಸ್ ಎಲ್ಲ. ಮತ್ತು ಮಿಲ್ಕ್ ಅಂತಂದರೆ ಕೂಡ ಹಾಲು ಅಷ್ಟೇ, ಇದರಲ್ಲಿ 1.5 ಲೀಟರ್ವರೆಗೂ ನೀವು ಹಾಲು ಎಕ್ಸ್ಪೆಕ್ಟ್ ಮಾಡ್ಬೋದು ಪರ್ ಡೇಗೆ. ಒಂದೊಂದು ಮೇಕೆಗಳಲ್ಲಿ 2 ಲೀಟರ್ವರೆಗೂ ಬರುತ್ತೆ. ಒಂದು ಮ್ಯಾಕ್ಸಿಮಮ್ ಅಂತಂದರೆ 1 ಡೇಗೆ 1.5 ಲೀಟರ್ ಎಕ್ಸ್ಪೆಕ್ಟ್ ಮಾಡ್ಬೋದು ಸರ್ ಹಾಲು ಮೇಕೆಯಲ್ಲಿ, ಈ ಬ್ರೀಡ್ ಮೇಕೆಯಲ್ಲಿ. ಸೊ ಈ ಬ್ರೀಡ್ ಮೇಕೆಗಳಿಗೆ ಇಂದ ಹಾಲಲ್ಲಿ ಏನಾದರೂ ಬಿಸ್ನೆಸ್ ಮಾಡ್ಬೋದು ಸರ್? ಸುಮಾರು ಜನ ಮಾಡಿದ್ದಾರೆ, ಹೇಳ್ತಾರೆ ನಾವು ಬೀಟಲಲ್ಲಿ ಮಾಡಿದ್ದೀರಿ ಅಂತ. ಬಟ್ ಈ ಬ್ರೀಡಲ್ಲಿ ಯಾರೂ ಮಾಡಿಲ್ಲ ಸರ್. ಮೈನ್ ಪರ್ಪಸ್ಸೇ ಏನಂತಂದರೆ ಕ್ವಾಲಿಟಿ ಇಂಕ್ರೀಸ್ ಮಾಡೋದು, ನೆಕ್ಸ್ಟ್ ಲೆವೆಲ್ ಬ್ರೀಡಿಂಗ್, ಅದರಲ್ಲೇ ಶೋಗೋಸ್ಕರ ರೆಡಿ ಮಾಡ್ತಾರಲ್ಲ. ಸೊ ಮಿಲ್ಕ್ಗೆ ಅಂತ ಯಾರೂ ಮಾಡಲ್ಲ. ಯಾಕಂದ್ರೆ ನಾವೇ ಎಕ್ಸ್ಟ್ರಾ ಮಿಲ್ಕ್ ಕೊಡಬೇಕಾಗ್ತದೆ. ಇವಾಗ ನಾವು ಕಾಂಪಿಟೇಷನ್ಗೆ ಏನೋ ರೆಡಿ ಮಾಡಬೇಕು ಮರಿನಾ ಅಂತಂದರೆ ತುಂಬ ಟಾಪ್ ಕ್ವಾಲಿಟಿಯಲ್ಲಿ ಬಂದಿರೋ ಮರಿಗಳಿಗೆಲ್ಲ ಇವಾಗ ತಾಯಿ ಹಾಲು ಕೊಟ್ಬಿಟ್ಟು ನಾವು ಎಕ್ಸ್ಟ್ರಾ ಗುಡ್ ಲೈಫ್ ಹಾಲು ಕೊಡ್ತೀರಿ ಮರಿಗಳಿಗೆ, ಮತ್ತು ಸಪ್ಲಿಮೆಂಟ್ಸ್ ಕೊಡ್ತೀರಿ. ಸೊ ಹಾಲು ಮಾರೋಕ್ಕಾಗಲ್ಲ ಇದರಲ್ಲಿ. ಸೊ ಈಗ ಕಾಂಪಿಟೇಷನ್ಗೆ ಬಂದಾಗ ಅದಕ್ಕೆ ಸಪ್ರೇಟ್ ಮೇಂಟೆನೆನ್ಸ್ ಅಂತ ಬರುತ್ತೆ ಸರ್. ಸಪ್ರೇಟ್ ಮೇಂಟೆನೆನ್ಸ್ ಸರ್ ಅಂತ ಏನು ಖರ್ಚೇನು ಬರಲಿ, ಏನು ನಾರ್ಮಲ್ ಫೀಡ್ ಕೊಡ್ತೀರಿ ಅದೇ ಫೀಡ್ ಕೊಡ್ತೀರಿ. ಸಪ್ಲಿಮೆಂಟೇಷನ್ ಸ್ವಲ್ಪ ಇಂಕ್ರೀಸ್ ಮಾಡ್ತೀರಿ ಅದಕ್ಕೆ. ಇನ್ನು ಸ್ವಲ್ಪ ಹೈ ಅಂತಂದರೆ ಒಂದು 50 to 100 ಗ್ರಾಮ್ಸ್ವರೆಗೂ ಡ್ರೈ ಫ್ರೂಟ್ಸ್ಗೆ ಎಕ್ಸ್ಟ್ರಾ ಫೀಡ್ ಕೊಟ್ಕೊಳ್ತಾ ಹೋಗ್ತೀರಿ. ನಮ್ಗೆ ಗೊತ್ತಾಗ್ಬಿಡುತ್ತಲ್ಲ, ಹುಟ್ಟಿದ ಮರಿನೇ ಗೊತ್ತಾಗ್ಬಿಡ್ತದೆ ಇದು ತಂದೆ ತಾಯಿಗಿಂತ ಹೈ ಮೆಜರ್ಮೆಂಟಲ್ಲಿ ಇಯರಲ್ಲಿ ಆಗಿರ್ಬೋದು, ಫೇಸಲ್ಲಿ ಆಗಿರ್ಬೋದು, ಅದರ ತಂದೆ ತಾಯಿ ಎಲ್ಲ ನೋಡಿರ್ತೀರಿ, 4 ಜನರೇಷನ್ಸ್ ಎಲ್ಲ ನೋಡಿರ್ತೀರಿ. ಸೊ ಗೊತ್ತಾಗಿದ್ದ ತಕ್ಷಣ ಅದನ್ನು ಸಪ್ರೇಟಾಗಿ ಅಂತಂದರೆ ಕಾಂಪಿಟೇಷನ್ಗೆ ಅಂತಂದರೆ ಏನು ನಾರ್ಮಲ್ ಆ ಫೀಡ್ ಜೊತೆ ಎಕ್ಸ್ಟ್ರಾ ಅಂತಂದರೆ ಎಕ್ಸ್ಟ್ರಾ ಸಪ್ಲಿಮೆಂಟೇಷನ್ನು ಮತ್ತು ಒಂದು ಸ್ವಲ್ಪ ಡ್ರೈ ಫ್ರೂಟ್ಸ್ ಕೊಟ್ಕೊಂಡ್ರೆ ಸಾಕು. ಇನ್ನು ಹೈಯರ್ ಮೇಂಟೆನೆನ್ಸ್ ಏನೂ ಬರೋಲ್ಲ. ಸೊ ಇನ್ನು ಇದು ಲೈಫ್ ಸ್ಪ್ಯಾನ್ ಬಗ್ಗೆ ಮಾತಾಡೋದಾದ್ರೆ ಸರ್, ಲೈಫ್ ಸ್ಪ್ಯಾನ್ ಅಂತಂದರೆ ಒಂದು 15 years ಬರುತ್ತೆ. ಮತ್ತು ರೋಗ ನಿರೋಧಕ ಶಕ್ತಿಯಲ್ಲೂ ಅಷ್ಟೇ ಸರ್, ಏನು ಅಂಥ ಡಿಸೀಸಸ್ ಏನೂ ಬರೋಲ್ಲ. ನಾನು ಫಾರ್ಮಲ್ಲೇ ಸಾಕಿರೋದ್ರಿಂದ ಒಂದು ಆಲ್ಮೋಸ್ಟ್ ಒಂದು 5 to 6 years ನಾನು ಯಾವುದೋ ಅಷ್ಟೊಂದು ವ್ಯಾಕ್ಸಿನೇಷನ್ಸ್ ಏನು ಮಾಡಲ್ಲ. ಯಾವಾಗಾದರೂ ನಮ್ಮ ಲೋಕಲ್ ಡಾಕ್ಟರ್ ಹೇಳ್ತಾರೆ, ಶ್ರೀನಿವಾಸ್ ಡಾಕ್ಟರ್ ಹೇಳ್ತಾರೆ, ಸರ್ ತುಂಬ ವೈರಸ್ ಹರಡ್ತಾ ಇದೆ, ಕಾಲು ಬಾಯಿ ಜ್ವರ ಅಂಥದ್ದೇನು ಹರಡ್ತಾ ಇದೆ, ಫಸ್ಟ್ ಪ್ರಿಕಾಷನ್ ತಗೋ ಅಂದಾಗ ಅವಾಗ ಮಾತ್ರ ಮಾಡ್ತೀನಿ. ಎವ್ರಿ ಇಯರ್ ನಾನು ರೆಗ್ಯುಲರಾಗಿ ಯಾವುದು ವ್ಯಾಕ್ಸಿನ್ಸ್ ಮಾಡಿ ಆ ಥರ ಯಾವುದು ನಾನು ಇಟ್ಕೊಂಡಿಲ್ಲ. ಅಂಥ ರೋಗ ಏನು ಬರಲ್ಲ. ಮೈನ್ ಸ್ವಲ್ಪ ಏರುಪೇರು ಅಂತಂದರೆ ಡ್ರೈ ಫೀಡಲ್ಲಿ ಸ್ವಲ್ಪ ಹೆಚ್ಚು ಕಮ್ಮಿ ಲೂಸ್ ಮೋಷನ್ಸ್ ಆಗೋದು, ಮತ್ತು ನಾರ್ಮಲ್ ಕ್ಲೈಮೇಟು ಮಳೆಗಾಲದಲ್ಲಿ ಚಳಿಗಾಲದಲ್ಲಿ ಸ್ವಲ್ಪ ಕೋಲ್ಡ್ ಆಗೋದು, ಜ್ವರ ಬರುತ್ತೆ, ಅಷ್ಟೇ ಬರುತ್ತೆ. ಅದು ನಾರ್ಮಲ್ ಟ್ಯಾಬ್ಲೆಟ್ಸ್ ಎಲ್ಲ ರಿಕವರಿ ಆಗ್ತದೆ. ಅದು ಬಿಟ್ಬಿಟ್ಟು ಅಂಥ ಡಿಸೀಸಸ್ಸು ಆ ಥರ ಏನೂ ಇಲ್ಲ. ರೋಗ ನಿರೋಧಕ ಶಕ್ತಿನೂ ಚೆನ್ನಾಗಿದೆ ಸರ್ ಈ ಬ್ರೀಡಲ್ಲಿ. ಸರ್ ಈಗ ಕೆಲವು ಟೈಮಲ್ಲಿ 2 ಇಂದ 3 ಮರಿ ಆಗ್ತವೆ, ಕ್ವಾಲಿಟಿ ಇಲ್ಲ ಅಂದರೆ ಮರಿಗಳು, ಅದನ್ನು ಮೀಟ್ ಪರ್ಪಸ್ಗೂ ಡೆವಲಪ್ ಮಾಡಿಬಿಟ್ಟು ಮಾಡ್ಬೋದು. 100% ಸರ್ ಮಾಡ್ಬೋದು. ಇವಾಗ ನಾನು ಅದೇ ಸ್ಟಾರ್ಟಿಂಗಲ್ಲಿ ನಿಮ್ಗೆ ಹೇಳಿದ್ನಲ್ಲ ಸರ್, ಇವಾಗ ಮೇಲ್ಸ್ ನಮಗೆ ಅಲ್ಟಿಮೇಟ್ ಪ್ರೊಡಕ್ಷನ್ಸ್ ನಾವು ಒಂದು ಈಚೆ ಕಡೆ ಒಂದು ಫೀಮೇಲ್ಸ್ ತೊಗೊಂಬಂದಿರ್ತೀರಿ, ಅದ್ರ ಮೇಲೆ ಟ್ರಯಲ್ ಮಾಡೋದು ನಮ್ಮ ಬ್ರೀಡರ್ ಬಿಟ್ಟಿರ್ತೀರಿ ಅಂತ ಅಪ್ ಟು ಕ್ವಾಲಿಟಿ ಬಂದಿಲ್ಲ ಅಂತಂದರೆ ಆರಾಮಾಗಿ ಕಸಿ ಮಾಡಿಸಿದ್ರೆ 140-150 kgsವರೆಗೂ ಬರುತ್ತೆ. ಅದನ್ನು ಬಕ್ರೀದ್ ಟೈಮಲ್ಲಿ ಅಂಥ ಟೈಮಲ್ಲಿ ಮಾರ್ಕೊಬೋದು. ಸೇಮ್ ಇವಾಗ ಬೀಟಲೆಲ್ಲ ಏನು ರೇಟಿಂಗ್ ಮಾಡ್ತಾರೆ ಅದೇ ಥರನೇ ಮಾಡ್ಬೋದು. ಮತ್ತು ಬಾಡಿನೂ ಅಷ್ಟೇ ವೆಲ್ ಬಿಲ್ಡಾಗೇ ಬರುತ್ತೆ. ವರ್ಷಕ್ಕೆ ಎಷ್ಟು ಹೋಗ್ಬೋದು ಸರ್? ಹುಟ್ಟಿರೋ ಮರಿ ನಾವು 1 yearಗೆ ಅಂತಂದರೆ ಆಲ್ಮೋಸ್ಟ್ ಒಂದು 80 kgsವರೆಗೂ ಗೈನ್ ಮಾಡ್ಬೋದು ಸರ್ ಈ ಬ್ರೀಡಲ್ಲಿ. ಯಾಕಂತ 80 kgsವರೆಗೂ ಹೆಂಗೆ ಗೈನ್ ಮಾಡ್ಬೋದು ಅಂದರೆ ಎಕ್ಸ್ಟ್ರಾ ಫೀಡಿಂಗ್ ಮಿಲ್ಕ್ ಕೊಟ್ಕೊಂಡು ಮತ್ತು ಡ್ರೈ ಫೀಡ್ಸ್ ಎಲ್ಲ ಎಕ್ಸ್ಟ್ರಾ ಕೊಟ್ಕೊಂಡು ಮಾಡ್ಬೋದು. ಮಾಮೂಲಿ ರೈತರ ಥರ ಬರೀ ಮೇವಲ್ಲಿ ಅಂತಂದರೆ ನಾನು ಬರೀ ಮೇವು ಕೊಡಲ್ಲ, ಡ್ರೈ ಫೀಡ್ ಕೊಡ್ತಿರಲ್ಲ, ನಮ್ಮ ಹತ್ರ ಆ ವೆಯ್ಟ್ವರೆಗೂ ಬಂದಿದೆ. ನನ್ನ ಫಾರ್ಮಲ್ಲಿ ನಾನು ನೋಡಿದ್ದೀನಿ 80 kgsವರೆಗೂ ಲೈವ್ ವೆಯ್ಟ್ 80 kgsವರೆಗೂ ಮಾಡ್ಬೋದು. ಸೊ ಇನ್ನು ಪ್ರೊಡಕ್ಷನ್ ಯಾವಾಗ ಸ್ಟಾರ್ಟ್ ಮಾಡ್ತೀರಾ ಫೀಮೇಲ್ಸಲ್ಲಿ? ಸರ್ ನಾವು ಫೀಮೇಲ್ಸ್ ಪ್ರೊಡಕ್ಷನ್ ಬಿಡೋದು 2 ಆದಮೇಲೆ ಫೀಮೇಲ್ ಸ್ಟಾರ್ಟ್ ಮಾಡೋದು ಸರ್. 2ವರೆಗೂ ನಾವು ಮರಿ ಮಾಡೋಕ್ಕೊಡಲ್ಲ. 2 ಆದಮೇಲೆ, ಯಾಕಂದರೆ ಒನ್ಸ್ ಫೀಮೇಲ್ ಮರಿ ಹಾಕಕ್ಕೆ ಸ್ಟಾರ್ಟ್ ಮಾಡಿದ್ರೆ ಇವಾಗ 2 ಆಗ್ತಾ ಇದ್ದಂಗೆ ನಾವು ಕ್ರಾಸಿಂಗ್ ಬಿಡ್ತಾ ಇದ್ದಂಗೆ 5 monthsಗೆ ಮರಿ ಹಾಕುತ್ತೆ. ಮತ್ತು ಅಗೇನ್ 45 daysಗೆ ಬಂದುಬಿಡುತ್ತೆ, ಹೀಟಿಗೆ ಬಂದುಬಿಡುತ್ತೆ ಮೇಕೆ. ಮತ್ತು ನಾವು ಮೇಟಪ್ ಮಾಡಿಸ್ತೀರಿ ಅದಕ್ಕೆ. 2 ಆಗೋದಕ್ಕೆ ಆಲ್ಮೋಸ್ಟ್ ಒಂದು 12 to 14 months ಬೇಕು ಸರ್. ಒಂದೊಂದು 12 monthsಗೆ 1 yearಗೆ ತೊಗೊಂಡ್ಬಿಡುತ್ತೆ. ಒಂದು 14 months ಮ್ಯಾಕ್ಸಿಮಮ್ 14 monthsಗೆ 2 ಇರುತ್ತೆ. ಸರ್ ಇನ್ನು ಮರಿಗಳು ಹಾಕೋದು ರೇಷಿಯೋ ಅಂತ ಕಂಪೇರ್ ಮಾಡಿದಾಗ ನಿಮ್ಮ ಫಾರ್ಮಲ್ಲಿ ಯಾವ ಥರ ಇದೆ ಸರ್?
3 ಮರಿ ಹಾಕಿದೆ ನನ್ನ ಹತ್ರ ಹೈ ಅಂತಂದರೆ 3 ಮರಿ ಹಾಕಿದೆ. ಬಟ್ 2 ಮರಿ ಕಂಪಲ್ಸರಿ ಹಾಕುತ್ತೆ ಸರ್. 1.5 ವರ್ಷಕ್ಕೆ 2 ಸೂಲ್ ಆಗುತ್ತೆ. ನಾವು ಫಿಕ್ಸ್ ಅಂತ ಹೇಳೋ 1, 2, 3 ಬಟ್ ರೆಗ್ಯುಲರಾಗಿ 2 ಮರಿ ಹಾಕುತ್ತೆ. ಮೇಕೆ 2 ಮರಿ ಬರ್ತ್ ಕೊಟ್ಟೆ ಕೊಡುತ್ತೆ. ಯಾಕೆಂತಂದರೆ ಒಂದೊಂದು ಸತಿ ನಾವು ಮೇಟಾಗಿ ಬಿಡ್ತೀರಿ, ಮೇಕೆ ಫಲ ನಿಂತ್ಕೊಳಲ್ಲ. ನಾವು ಫಲ ಆಗಿದೆ ಅದರಲ್ಲೇ ಒಂದು 2 ತಿಂಗಳು ಪಾಸ್ ಆಗಿಬಿಡುತ್ತೆ. ಮತ್ತು ಒಂದೊಂದು ಸತಿ ಮೇಕೆ ಮರಿ ಹಾಕಿದ್ಮೇಲೆ ಒಂದೊಂದು ವೀಕ್ ಆಗಿಬಿಡುತ್ತೆ. 45 ಡೇಸ್ಗೆ ಅದನ್ನು ಬಿಡೋಕ್ಕಾಗಲ್ಲ. ಮತ್ತು ಅದನ್ನು ಸ್ವಲ್ಪ ಸ್ಟ್ರೆಂಥನಿಂಗ್ ಮಾಡಿ ಮತ್ತು ಒಂದು 1 ಮಂತ್ 2 ಮಂತ್ಸ್ ಟೈಮ್ ಕೊಟ್ಟು ಡೆವಲಪ್ಮೆಂಟ್ ಆದಮೇಲೆ ಬಿಡಬೇಕಾಗುತ್ತೆ. ಸೊ 1.5 ವರ್ಷಕ್ಕೆ 2 ಸೂಲ್ ಅಂತ ಆ ಥರ ಕ್ಯಾಲ್ಕುಲೇಷನ್ ಇಟ್ಕೊತೀವಿ ಸರ್. 1 ವರ್ಷಕ್ಕೆ 2 ಸೂಲ್ ಆಗೋಲ್ಲ, 1.5 ವರ್ಷಕ್ಕೆ 2 ಸೂಲ್ ಆ ಥರ ಲೆಕ್ಕ. ಪ್ರತಿ ಸರಿನೂ ಬಿಡೋಸ್ ಚೇಂಜ್ ಮಾಡ್ತಿರ್ತಾರೆ ಸರ್? ಹೌದು ಸರ್. ಇವಾಗ ಲಾಸ್ಟ್ ಟೈಮ್ ಇವಾಗ ಕ್ಯಾಪ್ಟನ್ ಇತ್ತು, ಕ್ಯಾಪ್ಟನ್ ಮಗ. ಇವಾಗ ಕ್ಯಾಪ್ಟನ್ ಡೆತ್ ಆದಮೇಲೆ ರಾಂಬೋನ್ ರೆಡಿ ಮಾಡ್ಕೊಂಡ್ರೆ. ಇವಾಗ ಸಿಂಬಾ ಇದೆ, ಸಿಂಬಾ ಮಗನ ರೆಡಿ ಮಾಡ್ಕೊಂಡಿದ್ದೀರಿ. ಮತ್ತು ಗುಲಾಬಿಯಲ್ಲಿ ವೈಟ್ ಬುಲ್ ಇತ್ತು ನಮ್ಮ ಹತ್ರ, ಅದ್ರ ಮಗನ ರೆಡಿ ಮಾಡ್ಕೊಂಡಿದ್ದೀರಿ. ಹಾರ್ಟ್ ಅಟ್ಯಾಕ್ ಇತ್ತು, ಹಾರ್ಟ್ ಅಟ್ಯಾಕ್ ಮಗ RX ರೆಡಿ ಮಾಡ್ಕೊಂಡಿದ್ದೀರಿ. ಆ ಥರ ಏನು ಬ್ರೀಡರ್ ಇರುತ್ತೆ ಅದಕ್ಕಿಂತ ನೆಕ್ಸ್ಟ್ ಜನ್ರೇಷನ್ ನೆಕ್ಸ್ಟ್ ಹೈ ಬಂದಾಗ ಅದನ್ನು ಫಾರ್ಮ್ಗೆ ಇಟ್ಕೊಂಡು ಕ್ವಾಲಿಟಿ ವೈಸಲ್ಲಿ ಆಗಿರ್ಬೋದು, ಪ್ರೊಡಕ್ಷನ್ ವೈಸಲ್ಲಿ ಇಂಕ್ರೀಸ್ ಬಂದಾಗ ಅದನ್ನು ಫಾರ್ಮ್ಗೆ ಇಟ್ಕೊಂಡು ರೆಡಿ ಮಾಡ್ಕೊತೀರಿ ಸರ್. ಪ್ರೈಸ್ ರೇಂಜಸ್ ಎಲ್ಲ ಯಾವ ಥರ ಇರುತ್ತೆ ಸರ್? ಪ್ರೈಸ್ ರೇಂಜಸ್ ಯಾವ ಥರ ಅಂದರೆ 50,000 ಸ್ಟಾರ್ಟ್ ಆಗುತ್ತೆ ಸರ್ ಮರಿ ರೇಟು. ಇವಾಗ ಕ್ರಾಸ್ ಬ್ರೀಡ್ಸ್ ಅಂದರೆ ಒಂದು 20,000 ಸ್ಟಾರ್ಟ್ ಆಗುತ್ತೆ. ಈ ಬ್ರೀಡಲ್ಲಿ ಕ್ರಾಸ್ ಬ್ರೀಡ್ ಬೇಕು ಅಂದರೆ ನಮಗೆ 20,000 15,000 ಸ್ಟಾರ್ಟ್ ಆಗುತ್ತೆ. ನಮ್ಮ ಕ್ವಾಲಿಟಿ ವೈಸಲ್ಲಿ ಜನ್ರೇಷನ್ ಇನ್ನೂ ಟಾಪ್ ಬೇಕು, ಹೈ ಬೇಕು ಅಂದರೆ ನಮ್ಮ ಶೆಡ್ಡಲ್ಲಿ ಹೈಯೆಸ್ಟ್ ನಾವು 7 ಲಕ್ಷವರೆಗೂ ಮರಿದ್ದೀರಿ ಸರ್. ಒಂದು ಬಂದ್ಬಿಟ್ಟು ಇಲ್ಲೇ ಇವ್ರಿಗೆ ನಂದಗುಡಿ ಮುನ್ರಾಜಣ್ಣವ್ರು ಕೊಟ್ಟಿದ್ದೀರಿ. 6,90,000 ರೂಪಾಯಿಗೆ ಒಂದು ಮೇಕೆ ಕೊಟ್ಟು, ಮತ್ತು 5,80,000 ಅವ್ರಿಗೆ ಇನ್ನೊಂದು ಮೇಕೆ ಕೊಟ್ಟಿದ್ದೀರಿ. ಮತ್ತು ದೊಡ್ಡಬಳ್ಳಾಪುರದವ್ರು ಕೊಟ್ಟಿದ್ದೀರಿ, ಮತ್ತು ಹೈದರಾಬಾದ್ ಕೊಟ್ಟಿದ್ದೀರಿ. ಹೈಯೆಸ್ಟ್ ಅಂತಂದರೆ ನಾವು 6,90,000 ನಾವು ಮಾರಿದ್ದೀರಿ ಸರ್. ಸರ್ ನಿಮ್ಮ ಈಗ ಪ್ರೆಸೆಂಟ್ ಆಗಿರೋದು ಹೈಯೆಸ್ಟ್ ಇರೋ ಮರಿನ ತೋರಿಸ್ಕೊಡಿ ಬನ್ನಿ ಸರ್. ಹೈಯೆಸ್ಟ್ ಮರಿ ನಮ್ಮ ಹತ್ರ ಅಂತಂದರೆ ಪ್ರೆಸೆಂಟ್ ಅಂತಂದರೆ ಇದು ನಕ್ಷತ್ರ ಅಂತಂದ್ಬಿಟ್ಟು, ಇದು ತಂದೆ ಬಂದ್ಬಿಟ್ಟು ಸ್ಟಿರಾಯ್ಡು ಕುಮಾರಣ್ಣ ಅವ್ರದ್ದು, ತಾಯಿ ಬಂದ್ಬಿಟ್ಟು ಅಮೃತ. ನಾನು ಹೇಳಿದ್ನಲ್ಲ ನಿಮಗೆ ಲಾಸ್ಟ್ ಟೈಮ್ 2021 ಕಾಂಪಿಟೇಷನಲ್ಲಿ ಪ್ಲೇಸ್ಮೆಂಟ್ ಆಗಿದೆ ಅಂತಂದ್ಬಿಟ್ಟು. ಇದನ್ನು ಅಂತಂದರೆ ನಾನು ಕೋಟ್ ಮಾಡಿದ್ರೆ ಇದು ಇದ್ರ ತಾಯಿ ಕಡೆ, ತಂದೆ ಕಡೆ ಮತ್ತು 4th ಜನ್ರೇಷನ್ವರೆಗೂ ಟಾಪ್ ಕ್ವಾಲಿಟಿ ಇರೋದು. ಇದು ಆಲ್ಮೋಸ್ಟ್ ನಮ್ಮ ಶೆಡ್ಗೆ 7th ಜನ್ರೇಷನ್ ಕಿಟ್ ಇದು. ಇದನ್ನು ನಾನು ಈಚೆ ಕಡೆ ಕೋಟ್ ಮಾಡಿ ನಾನು ಕೊಡ್ಬೇಕಾದ್ರೆ ಒಂದು 7 lakhs ಕೋಟ್ ಮಾಡ್ತೀನಿ ಸರ್. ಯಾಕೆ ಅಂತಂತಂದರೆ ಅಯ್ಯೋ ಏನಕ್ಕಪ್ಪ ಮೇಕೆಗೆ 7 ಲಕ್ಷ ಅಂತಂದರೆ ಅದ್ರ ತಂದೆ ಆಗಿರ್ಬೋದು, ತಾಯಿ ಆಗಿರೋ ಅದ್ರ ಕ್ವಾಲಿಟಿ ಮೇಲೆ 50,000 ರೂಪಾಯಿಗೂ ಮರಿ ಕೊಡ್ತೀನಿ. ಬಟ್ ಇದನ್ನೇ ಏನು ಸ್ಪೆಷಲಾಗಿ ಯಾಕೆ ಇದನ್ನು ಹೇಳ್ತೀನಿ ಅಂದರೆ ಅದ್ರ ತಾಯಿ ಚಾಂಪಿಯನ್ನು, ಅದರ ತಾಯಿ ನೋಡಿದ್ದೀರಿ, ಅದರ ತಾಯಿ ನೋಡಿದ್ದೀರಿ, ಅದರ ತಾಯಿನೂ ನೋಡಿದ್ದೀರಿ, ಅದರ ತಾಯಿ ನೋಡಿ. ಇವಾಗ ಸ್ಟಿರಾಯ್ಡ್ ಗೊತ್ತು, ಸ್ಟಿರಾಯ್ಡ್ ಅವ್ರ ಅಪ್ಪ ಗೊತ್ತು, ಅದ್ರ ಅಪ್ಪನೂ ಗೊತ್ತು, ಅದ್ರ ಅಪ್ಪನೂ ಗೊತ್ತು, 4 ಜನರೇಷನ್ಸ್ ಕಂಪ್ಲೀಟ್ ಗೊತ್ತು. ಸೊ ಇದು ಯಾವ ಥರ ಮರಿ ಮಾಡುತ್ತೆ ಅಂತ ಕೂಡ, ಯಾವ ಮೇಲ್ ಯೂಸ್ ಮಾಡಿದ್ರೆ ಹೆಂಗೆ ಮರಿ ಮಾಡುತ್ತೆ ಅಂತಲೂ ಗೊತ್ತು. ಅದಕ್ಕೋಸ್ಕರ ಅಷ್ಟು ಬೆಲೆ ಹೇಳ್ತೀರಿ. ಇಲ್ಲ ನನಗಿನ್ನ ನನ್ನ ಹತ್ರ ಇದೆ, ಅದಕ್ಕಿಂತ ಕಮ್ಮಿದು ನನ್ನ ಹತ್ರ ಇದೆ, ನನಗೆ ಅದೇ ಕ್ವಾಲಿಟಿ ಇದೆ, ಅವೆಲ್ಲ ಸುಳ್ಳು. ಕ್ವಾಲಿಟಿ ಚೆನ್ನಾಗಿರೋ ಕಮ್ಮಿ ರೇಟ್ಗಂತೂ ಸಿಗೋಲ್ಲ. ನಾನು ಬೇಕಾದ್ರೆ 50,000 ರೂಪಾಯಿಗೂ ಮರಿ ಕೊಡ್ತೀನಿ. ಬಟ್ ಡಿಪೆಂಡಿಂಗ್ ಅಪಾನ್ ಜನ್ರೇಷನ್ಸ್ ಮೇಲೆ, ಬ್ಲಡ್ ಲೈನ್ ಮೇಲೆ ನಾನು 50,000 ರೂಪಾಯಿಗೂ ಮರಿ ಕೊಡ್ತೀನಿ, 20,000ಗೂ ಮರಿ ಕೊಡ್ತೀನಿ. ಕ್ವಾಲಿಟಿ ಮೇಲೆ, ಬ್ಲಡ್ ಲೈನ್ ಮೇಲೆ ಹೋಗುತ್ತೆ. ಟಾಪ್ ಬೇಕು, ಕಾಂಪಿಟೇಷನ್ ಲೆವೆಲ್ಗೆ ಮಾಡಬೇಕು ಅಂದರೆ ಮಿನಿಮಮ್ ಯಾವುದೇ ಬ್ರೀಡರ್ ಹತ್ರ ನೀವು ತೊಗೊಳಕ್ಕೆ ಹೋದರೆ ಕೂಡ ಒಂದು 3 lakh rupees ಆಗುತ್ತೆ. ಒಳ್ಳೆ ಕ್ವಾಲಿಟಿದು ತುಂಬ ಟಾಪ್, ನಾನು ಕಾಂಪಿಟೇಷನ್ ಲೆವೆಲ್ ನಾನು ಕಾಂಪೀಟ್ ಮಾಡಬೇಕು ಅಂತಂದರೆ ಒಂದು 3 ಲಕ್ಷ ರೂಪಾಯಿ ಆದರೆ ಆಗೇ ಆಗುತ್ತೆ ಸರ್. ಸರ್ ಈಗ ಫೀಮೇಲು ಮೇಲು ಎರಡನ್ನೂ ಕನ್ಸಿಡರ್ ಮಾಡಿದ್ರೆ ಕಾಂಪಿಟೇಷನ್ಸಲ್ಲಿ ಯಾವ ಥರ ಕಾಂಪಿಟೇಷನ್ ಇರುತ್ತೆ ಮೇಲು ಫೀಮೇಲ್ಸಲ್ಲಿ? ಸರ್ ಮೇಲ್ಸಲ್ಲಿ ಅಂತಂದರೆ ಮೇಲ್ಸಲ್ಲಿ ಆಗಿರೋದು ಫೀಮೇಲ್ಸಲ್ಲಿ ಆಗಿರ್ಬೋದು. ಅದಂತಂದರೆ ಏನಂತಾರೆ ಅಂದರೆ ಅಲ್ಲಾಕ್ಕಿಂತ ಮುಂಚೆ ಅಲ್ಲಾಕದ ಮೇಲೆ, ಬಿಫೋರ್ ಟೀತು ಆಫ್ಟರ್ ಟೀತು, ಅದೇ ಕ್ಯಾಲ್ಕುಲೇಷನ್ಸೆಲ್ಲ ಮೇಲ್ಸಲ್ಲಿ ಆಗಿರ್ಬೋದು, ಫೀಮೇಲಲ್ಲಿ ಆಗಲು. ಮೇಲ್ಸಲ್ಲಿ 2 ಕ್ಯಾಟಗಿರಿ ಬರುತ್ತೆ, ಫೀಮೇಲ್ 2 ಕ್ಯಾಟಗಿರಿ. ಅಲ್ಲಾಕ್ಕಿಂತ ಮುಂಚೆ ಇರೋ ಫೀಮೇಲ್ಸ್ ಅದನ್ನು ಪಾಟ್ ಅಂತ ಹೇಳ್ತಾರೆ, ಅಲ್ಲಾಕದ ಮೇಲೆ ಅದನ್ನು ಮೇಕೆ ಅಂತ ಹೇಳ್ತಾರೆ. ಮೇಲ್ಸಲ್ಲೂ ಅಷ್ಟೇ ಸೇಮ್ ಅದೇ ಕ್ಯಾಟಗಿರಿ ವೈಸ್ ಮೇಲೆ ಮಾಡ್ತಾರೆ. 3 ವರ್ಷದಿಂದ ಈ ಫೀಲ್ಡಲ್ಲಿ ಇದ್ದೀರಾ, ನೀವು ಕೊಡ್ತಾ ಇರ್ತೀರ ಸಹ ತೊಗೊಬರ್ತಾ ಇರ್ತೀರ ಮರಿಗಳು. ಹೌದು. ನೀವು ಹೈಯೆಸ್ಟ್ ಎಷ್ಟು ಕೊಟ್ಟು ತೊಗೊಂಬಂದಿದ್ದೀರಾ ಸರ್? ನಾನು ಹೈಯೆಸ್ಟ್ ಅಂದರೆ 2018ನಲ್ಲಿ ನಾನು ಅಮೃತನ ಮತ್ತು ಅರುಂಧತಿನ ತೊಗೊಬೇಕಾದ್ರೆ 4,20,000 ಕೊಟ್ಟು ನಾನು 45 days ಮರಿ ತೊಗೊಂಡಿದ್ದು. 2018ನಲ್ಲಿ ಸೌಲಭ್ಯ ಬೇರೆ ತೊಗೊಂಡಿದ್ದು. ಮತ್ತು ರೀಸೆಂಟಾಗಿ ನಾನು ಯಾರು ತೊಗೊಂಡಿದ್ದು ಹೈಯೆಸ್ಟ್ ರೇಟ್ ಕೊಟ್ಟು ಅಂತಂದ್ರೆ ಬಂದ್ಬಿಟ್ಟು ಇದು ದೃಷ್ಟಿ ಅಂತ ಅಂದ್ಬಿಟ್ಟು. ಇದು ಆಲ್ಮೋಸ್ಟ್ ನಾನು ತೊಗೊಳ್ಬೇಕಾದ್ರೆ 5 months ಮರಿ ಇದು ಬಂದ್ಬಿಟ್ಟು ಹೊಸಕೋಟೆ ಬಾಬಣ್ಣವ್ರದ್ದು ಮನೆದು, ಇದು ಪ್ರೊಡಕ್ಷನು ಹೊಸಕೋಟೆ ಬಾಬಣ್ಣವ್ರ ಮನೆದು. ಅದು ಬಿಟ್ಟರೆ ಇನ್ನೂ ಹೈಯೆಸ್ಟ್ ರೇಟಲ್ಲಿ ತೊಗೊಂಡಿರೋದು ಅಂತಂದರೆ ಬ್ಯಾಂಗ್ಳೂರು ತಜ್ಜುಬಾಯಿ ಹತ್ರ ಒಂದು ಮೇಲ್ ತೊಗೊಂಡ್ರೆ, ಲಾಸ್ಟ್ 1.5 year ಬಿಫೋರ್ ತೊಗೊಂಡ್ರೆ. ಆ್ಯಸಿಡ್ ಅಂತ ಅಂದ್ಬಿಟ್ಟು ಒಂದು ಮೇಲ್ ತೊಗೊಂಡ್ರೆ, ಅದನ್ನು ಮತ್ತೆ 1 month ಇಟ್ಕೊಂಡು ನಾನು ಶ್ರೀನಿವಾಸಣ್ಣ ಕೊಟ್ಬಿಟ್ಟೆ, ಶೆಡ್ಲಘಟ್ಟ ಶ್ರೀನಿವಾಸಣ್ಣ ಕೊಟ್ಬಿಟ್ಟೆ ಅದು ಮೇಲ್ನ. ಆ ರೇಂಜಲ್ಲಿ ತೆಗ್ದಿದ್ದೀವಿ ಸರ್. 5 lakhsವರೆಗೂ ನಾವು ಅಪ್ ಟು 5 lakhs 5,50,000ವರೆಗೂ ನಾವು ನಮ್ಮ ಶೆಡ್ಡಲ್ಲಿ ನಾವು ತೆಗ್ದಿದ್ದೀವಿ. ಸೊ ಈಗ ಒಂದು ಮೇಕೆಯಲ್ಲಿ ಕ್ವಾಲಿಟಿ ನೋಡ್ಬೇಕಂದ್ರೆ, ಅಷ್ಟೆಲ್ಲ ಪ್ರೈಸ್ ಕೊಡಬೇಕಂದ್ರೆ ಅದ್ರಲ್ಲಿ ನೀವು ಏನೇನು ಕ್ವಾಲಿಟೀಸ್ ನೋಡ್ತೀರಾ ಮರಿಯಲ್ಲ? ಸರ್ ಮರಿ ಅಂದರೆ ಮೈನ್ ಸರ್ ಮರಿಯಲ್ಲಿ ಅಂತ ನೋಡಿ, ಇವಾಗ ಇದು ಎಕ್ಸ್ಟ್ರೀಮ್ ಪಂಚ್ ಬರುತ್ತೆ ಬೈ ನೋಡಿ, ಇದು ಎಕ್ಸ್ಟ್ರೀಮ್ ಪಂಚ್ ಅಂತಾರೆ. ಆಲ್ಮೋಸ್ಟ್ ನಿಮ್ಗೆ ಇಷ್ಟೇ ಬರೋದು, ಜಾಯಿಂದ ಹಿಡಿದು ಇಷ್ಟೇ ಬರೋದು ನಿಮಗೆ ಫೇಸು. ಇದು ಬಂದ್ಬಿಟ್ಟು ನಾನು ಹೊಸಕೋಟೆ ಬಾಬಣ್ಣವ್ರದ್ದು ತೊಗೊಂಡಿದ್ದು, ಇದನ್ನೇ ನಾನು 5 ಲಕ್ಷ ಕೊಟ್ಟು ತೊಗೊಂಡಿದ್ದು. ಎಕ್ಸ್ಟ್ರೀಮ್ ಪಂಚ್ ಆಗಿರ್ಬೋದು, ಇಯರ್ ಕ್ವಾಲಿಟಿ ಆಗಿರ್ಬೋದು
ನೋಡಿ ಕ್ಲೀನಾಗಿ ಓಪನ್ ಇಯರ್ ಬರುತ್ತೆ. ಮತ್ತು ಅದ್ರ ಪೇರೆಂಟ್ಸ್ ನಾನು ನೋಡಿದ್ದೀನಿ, ಅದರ ತಾಯಿ ಕೂಡ ಸೇಮ್ ಅದೇ ಥರ ಓಪನ್ ಇಯರ್ ಲೆಂತ್ ಇದೆ. ಅದರ ತಾಯಿ ಮತ್ತು ಅದರ ತಂದೆನೂ ನಾನು ನೋಡಿದ್ದೀನಿ, ಸೇಮ್ ಕ್ವಾಲಿಟಿ ಎಲ್ಲ ಇದೆ. ಮತ್ತು ಅದ್ರ ತಾಯಿನೂ ಕೂಡ ಅದೇ ಬಾಬಣ್ಣ ಹತ್ರನೇ ಇದೆ, ಅದನ್ನು ನೋಡಿದ್ದೀನಿ. ಸೇಮ್ ಪ್ರೊಡಕ್ಷನ್, ಅದಕ್ಕಿಂತ ಒಂದು ವಿಭಿನ್ನವಾಗಿ ಅದು ಮರಿ ಮಾಡ್ತಾನೆ ಬಂದಿದೆ. ಅದ್ರ ಮೇಲೆ ಬೆಲೆ ಕಟ್ತೀರಿ ಸರ್. ಸರ್ ಈಗ ಮರಿಯಲ್ಲಿ ಪಂಚ್ ನೋಡಬೇಕಾಗುತ್ತೆ ಅಥವಾ ಅವಾಗಲೇ ಇಯರ್ ಲೆಂತ್? ಸರ್ ನೀವು ಕಾಂಪಿಟೇಷನ್ ರೆಡಿ ಮಾಡಬೇಕು ಅಂದರೆ ಕಂಪ್ಲೀಟ್ ಎಲ್ಲ ನೋಡಬೇಕಾಗುತ್ತೆ. ಪಂಚು ನೋಡಬೇಕಾಗುತ್ತೆ, ಇಯರ್ ಲೆಂತು ನೋಡಬೇಕಾಗುತ್ತೆ, ಮತ್ತು ವೆಲ್ ಬಿಲ್ಟ್ ಮರಿ ಬಂದಿದೆಯಾ ನೋಡಬೇಕಾಗುತ್ತೆ. ಯಾಕಂತಂದರೆ ಮರಿ ಹುಟ್ಟಿದಾಗೆ ಹೈಟು ಮತ್ತು ವಿಡ್ತ್ ಚೆನ್ನಾಗಿದ್ರೇ ಮರಿ ಚೆನ್ನಾಗಿ ಬರೋದು. ಮತ್ತು ಪಂಚ್ ಫೇಸ್ ಅದ್ರ ತಾಯಿ ತಂದೆಗೂ ಪಂಚ್ ಇರಬೇಕು. ಯಾಕಂತಂದರೆ ತಾಯಿ ತಂದೆಗೆ ಪಂಚ್ ಇದ್ರೆ ಅದು ರಿಟೈನ್ ಆಗಿ ಹಂಗೆ ಲಾಸ್ಟ್ವರೆಗೂ ಬರುತ್ತೆ. ಒಂದೊಂದು ಸತಿ ಏನಾಗ್ತಂದರೆ ಮದರ್ ಯಾವುದೋ ಇರುತ್ತೆ, ಫಾದರ್ ಒಳ್ಳೇದು ಹಾಕಿರ್ತೀರಿ, ಫಾದರ್ ಬೇಸಿಸ್ ಮೇಲೆ ಪಂಚ್ ಬಂದುಬಿಟ್ಟಿರುತ್ತೆ. ಹೋಗ್ತಾ ಪಂಚ್ ಹೊಟ್ಟೋಗ್ಬಿಡುತ್ತೆ. ಸ್ವಲ್ಪ ಜನ ಹೇಳ್ತಾರೆ ನಾನು ತೊಗೊಂಡಿದ್ದೆ ಮರಿಯಲ್ಲಿ ಪಂಚ್ ಇತ್ತು, ಹೋಗ್ತಾ ಪಂಚ್ ಹೊಟ್ಟೋಗ್ಬಿಟ್ಟಿತ್ತು ಅಂದ್ರೆ ಅದನ್ನೇ ಹೇಳೋದು. ಬ್ಲಡ್ ಲೈನು ಮತ್ತು ಜನ್ರೇಷನ್ ಇದ್ದರೆ ಅದು ಹೋಗೋಕ್ಕೆ ಚಾನ್ಸೇ ಇಲ್ಲ. ಯಾಕಂದರೆ ಅದ್ರ ತಂದೆಗೆ, ಅದ್ರ ತಾಯಿಗೆ, ಅದ್ರ ಗ್ರ್ಯಾಂಡ್ ಪೇರೆಂಟ್ಸ್ಗೆ ನಿಂಗೆ ಪಂಚ್ ಇದ್ದರೆ ಅದು ಪಂಚ್ ಹೋಗೋಕ್ಕೆ ಚಾನ್ಸ್ ಇರಲ್ಲ. ಅದೇ ನಿನ್ನ ಬ್ರೀಡರ್ ಹತ್ರ ಕಂಪ್ಲೀಟ್ ನಿಂಗೆ ಡೇಟಾ ಸಿಕ್ಕೋಗುತ್ತೆ. ಇದ್ರ ತಾಯಿ ಅದು, ಅದ್ರ ತಾಯಿ ಅದು, ಅದ್ರ ವಂಶ ಅದನ್ನು ಒಂದು ಬ್ರೀಡರು ಕ್ಲೀನಾಗಿ ಮೇಂಟೈನ್ ಮಾಡಿರ್ತಾರೆ. ಕ್ಲೀನಾಗಿ ಕಂಪ್ಲೀಟ್ ಜನ್ರೇಷನ್ ಸಿಕ್ಕೋಗುತ್ತೆ. ಅದರಲ್ಲಿ ನಿಮಗೆ ಯಾವುದೇ ರೀತಿ ಫೈಲ್ಯೂರ್ಸ್ ಆಗೋಕ್ಕೆ ಚಾನ್ಸಸ್ ಇರಲ್ಲ. ಅದನ್ನೇ ನಾವು ಹೇಳೋದು ಬ್ಲಡ್ ಲೈನು ಮತ್ತು ಜನ್ರೇಷನ್ಸ್. ಸುಮಾರು ಜನ ಹೇಳ್ತಾರೆ ನಾನು ತೊಗೊಂಡಾಗಿ ಫುಲ್ಲು ಬ್ಯೂಟಿಫುಲ್ಲಾಗಿತ್ತು ಫೇಸು, ಈ ಥರ ಇತ್ತು, ಮತ್ತೆ ಹೋಗ್ತಾ ಫೇಸೇ ಹೊಟ್ಟೋಗ್ಬಿಡ್ತು. ಹೋಗಕ್ಕೆ ಮೈನ್ ರೀಸನ್ ಅದು ಸರ್. ಏನಂತಂದರೆ ತಾಯಿ ಕಡೆ ಕ್ಲೀನಾಗಿ ಕಂಪ್ಲೀಟ್ ಬ್ಲಡ್ ಲೈನ್ ಗೊತ್ತಿರಲ್ಲ, ಇಲ್ಲ ತಂದೆ ಕಡೆ ಗೊತ್ತಿರಲ್ಲ, ಇಲ್ಲ ತಾಯಿ ಕಡೆ ಬಂದಿರುತ್ತೆ, ಇಲ್ಲ ತಂದೆ ಕಡೆ ಬಂದಿರುತ್ತೆ. ಸೊ ಅದು ಆ ಥರ ಇದ್ದರೆ ಆಗಲ್ಲ. ತಾಯಿ ಕಂಪ್ಲೀಟ್ ಜನ್ರೇಷನ್ಸ್ ಪಂಚಿದ್ದು, ತಂದೆ ಕಂಪ್ಲೀಟ್ ಜನ್ರೇಷನ್ಸ್ ಪಂಚಿದ್ದು ಒಳ್ಳೆ ಇಯರ್ ಅಂತಿದ್ರೆ ಆಟೋಮೆಟಿಕಲಿ ಒಳ್ಳೆ ಟಾಪ್ ಕ್ವಾಲಿಟಿ ಮರಿನೇ ಬರುತ್ತೆ ಸರ್.